ಯೂನಿಟ್ 2 ಬಂದ್ಬಿಟ್ಟು ಬೇಸಿಕ್ ಲಾಜಿಕ್ ಸರ್ಕ್ಯೂಟ್ಸ್. ಅದರದ್ದು ಸಿಲೆಬಸ್ ಬಂದ್ಬಿಟ್ಟು DTE ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೋರ್ಡ್ ಇಂದ ಮಾಡಲ್ಪಟ್ಟ ಸಿಲೆಬಸ್. ಬೂಲಿಯನ್ ಆಲ್ಜಿಬ್ರಾ, ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್, ಫಂಕ್ಷನ್ಸ್, ಲಾಜಿಕ್ ಗೇಟ್ಸ್, and, or, not, nor, NAND, XOR and XNOR, symbols, functions, expressions and with truth table. Second ಬಂದ್ಬಿಟ್ಟು Boolean identities and laws with proof and examples. Third ಬಂದ್ಬಿಟ್ಟು De Morgan's and duality theorems with proof and examples. Fourth ಬಂದ್ಬಿಟ್ಟು universal gates, concept, examples, relevance and realization of all logic gates using NAND gate. Next, realization of all logic gates using NOR gate. Simplification of Boolean expressions using Boolean algebra and build the logic circuit. SOP and POS forms. SOP andre sum of product, POS andre product of sum. Conversion into standard SOP and POS forms. Next, translate SOP and POS expressions into truth table. Convert truth table to SOP and POS expressions. Maximum 4 variables. SOP and POS, SOP to POS, POS to SOP conversion. Corn maps. Need K-map for 2 variables, 3 variables and 4 variables Boolean expressions. Simplification of Boolean expression using K-map and realization of logic circuits for 2 and 3 variable. Simplification of Boolean expressions using K-map and realization of logic circuits for 4 variables. ಇದಿಷ್ಟು ಬಂದ್ಬಿಟ್ಟು ಯೂನಿಟ್ 2 ನ ಸಿಲೆಬಸ್. ಈ ಸಿಲೆಬಸ್ ಪ್ರಕಾರ ಮಾಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಬೂಲಿಯನ್ ಆಲ್ಜಿಬ್ರಾ. ಅದರಲ್ಲಿ ಇಂಟ್ರಡಕ್ಷನ್. ಬೂಲಿಯನ್ ಆಲ್ಜಿಬ್ರಾ, ಆಲ್ಸೋ ನೋನ್ ಆಸ್ algebra of logic or digital logic, is a branch of mathematics that is similar in form of algebra but dealing with logic instead of numerical relationships. It was invented by English mathematician George Boole, after whom this system was named. Boolean algebra andre algebra of logic ಅಂತಾನೆ ಕರಿತೀವಿ, ಡಿಜಿಟಲ್ ಲಾಜಿಕ್ ಅಂತ ಕರಿತೀವಿ. ಇದು ಮ್ಯಾಥಮೆಟಿಕ್ಸ್ ನ ಒಂದು ಭಾಗ. ಸಿಮಿಲರ್ ಟು ಮ್ಯಾಥಮೆಟಿಕ್ಸ್ ಅಲ್ಲಿ ಆಲ್ಜಿಬ್ರಾ ಕಲ್ತಿದ್ದೀರಲ್ಲ, ಆ ಆಲ್ಜಿಬ್ರಾ ತರನೇ ಇರುತ್ತೆ. ಬಟ್ ಇಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ, ಇಲ್ಲಿ ಲಾಜಿಕ್ ಗಳ ಜೊತೆ ಯೂಸ್ ಮಾಡ್ತೀವಿ, ಅಲ್ಲಿ ಇಲ್ಲಿ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಲಾಜಿಕ್ ಗಳ ಜೊತೆ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ನ್ಯೂಮೆರಿಕಲ್ ರಿಲೇಶನ್ಶಿಪ್ಸ್. ಅಲ್ಲಿ ಆಲ್ಜಿಬ್ರಾನಲ್ಲಿ ನ್ಯೂಮೆರಿಕಲ್ ರಿಲೇಶನ್ಶಿಪ್ಸ್ ಬಗ್ಗೆ ಜಾಸ್ತಿ ಇರುತ್ತೆ. ಇಟ್ ವಾಸ್ ಇನ್ವೆಂಟೆಡ್ ಬೈ, ಯಾರು ಇದನ್ನು ಕಂಡುಹಿಡಿದಿದ್ದು? ಬೂಲಿಯನ್ ಆಲ್ಜಿಬ್ರಾನ ಯಾರು ಕಂಡುಹಿಡಿದಿದ್ದು? ಬೂಲಿಯನ್ ಆಲ್ಜಿಬ್ರಾನ ಕಂಡುಹಿಡಿದಿದ್ದು ಇಂಗ್ಲಿಷ್ ಮ್ಯಾಥಮೆಟಿಷಿಯನ್. ಆತನ ಹೆಸರು ಬಂದ್ಬಿಟ್ಟು ಜಾರ್ಜ್ ಬೂಲೆ. ಅಥವಾ 1815ರಿಂದ 1864ವರೆಗೆ ಇದ್ದ ಆ ಕಾಲಾವಧಿಯಲ್ಲಿ. ಆಫ್ಟರ್ ಹೂಮ್ ದ ಸಿಸ್ಟಮ್ ಇಸ್ ನೇಮ್. ಈ ಸಿಸ್ಟಮ್ನ ಅವ್ರ ಹೆಸರು ಮುಖಾಲನೆ ಕರಿತೀವಿ, ಜಾರ್ಜ್ ಬೂಲೆ ಅವರ ಹೆಸರು. ಸೊ ಬೂಲಿಯನ್ ಆಲ್ಜಿಬ್ರಾ ಅಂತ ಕರಿತೀವಿ. ದಸ್ ಇನ್ಸ್ಟೆಡ್ ಆಫ್ ವೇರಿಯೇಬಲ್ಸ್, that represents numerical quantities as in conventional algebra. Thus, instead of variables that represents numerical quantities as in conventional algebra, Boolean algebra handles variables that represent 2 type of logic proportions, true and false. ಇಲ್ಲಿ ಎರಡೇ ಇರೋದು, ಟ್ರೂ ಮತ್ತೆ ಫಾಲ್ಸ್. ಇವೆರಡರಲ್ಲೇನೆ ಲಾಜಿಕ್ಗಳಲ್ಲಿ ಇದು ಪೂರ್ತಿ ಸಿಲೆಬಸ್ ಇರುತ್ತೆ. Boolean algebra has become the main concentration of digital electronics. Digital electronics the main concentration is Boolean algebra. Boolean constants and variables. ಈಗ Boolean constants ಅಂದ್ರೆ ಏನು, ವೇರಿಯೇಬಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡು, ಫಸ್ಟ್ ಲಾಜಿಕ್ 1 ಅಂದ್ರೆ ಏನು, ಲಾಜಿಕ್ 0 ಅಂದ್ರೆ ಏನು. ಲಾಜಿಕ್ 1 ಅನ್ನು ನಾವು ಹೈ ಅಂತಾನೆ ಕರಿತೀವಿ, ಲಾಜಿಕ್ 0 ನ ಲೋ ಅಂತ ಕರಿತೀವಿ. ಲಾಜಿಕ್ 1 ನ ಆನ್, ಟ್ರೂ, ಪ್ರೆಸೆಂಟ್, ಆಕ್ಟಿವ್, ಎಸ್, ಕ್ಲೋಸ್ಡ್ ಸ್ವಿಚ್, ಇದಿಷ್ಟು ಪ್ರಕಾರನು ಲಾಜಿಕ್ 1 ನ ರೆಪ್ರೆಸೆಂಟ್ ಮಾಡ್ತೀವಿ. ಲಾಜಿಕ್ 0 ನ ಲೋ, ಆಫ್, ಫಾಲ್ಸ್, ಅಬ್ಸೆಂಟ್, ಇನ್ಆಕ್ಟಿವ್, ನೋ, ಓಪನ್ ಸ್ವಿಚ್ ಅಂತಾನು ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಬೂಲಿಯನ್ ಆಲ್ಜಿಬ್ರಾ is a mathematical tool for analyzing and design of digital circuit systems.
ಡಿಜಿಟಲ್ ಸರ್ಕ್ಯೂಟ್ಸ್ ಅಂಡ್ ಸಿಸ್ಟಮ್ಸ್. ಡಿಜಿಟಲ್ ಸರ್ಕ್ಯೂಟ್ ಮತ್ತೆ ಸಿಸ್ಟಮ್ ನಾವು ಬುಲಿಯನ್ ಆಲ್ಜಿಬ್ರಾ ಮ್ಯಾಥಮೆಟಿಕಲ್ ಟೂಲ್ ಫಾರ್ ಅನಲೈಸ್ ಮಾಡಕ್ಕೆ ಡಿಜಿಟಲ್ ಸರ್ಕ್ಯೂಟ್ ಮತ್ತೆ ಸಿಸ್ಟಮ್ಸ್ಗಳನ್ನ ಡಿಜಿಟಲ್ ಸರ್ಕ್ಯೂಟ್ಸ್ ಮತ್ತೆ ಸಿಸ್ಟಮ್ಗಳನ್ನ ಅನಲೈಸ್ ಮಾಡಕ್ಕೆ ನಾವು ಬುಲಿಯನ್ ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ. ಇದು ಒಂದು ಮ್ಯಾಥಮೆಟಿಕಲ್ ಟೂಲ್. In Boolean algebra, the constants and variables are allowed to have only two possible values. Boolean algebra ನಲ್ಲಿ ಕಾನ್ಸ್ಟೆಂಟ್ಸ್ ಆಗಲಿ ವೇರಿಯಬಲ್ಸ್ ಆಗಲಿ ಅವೆರಡಕ್ಕೂ ನಾವು ಟ್ರೂ ಅಂಡ್ ಫಾಲ್ಸ್ ಮಾತ್ರ ಇರೋದು. ಟ್ರೂ ಟ್ರೂ ಅಂತ ಹೇಳ್ಬೇಕು, ಇಲ್ಲ ಫಾಲ್ಸ್ ಅಂತ ಹೇಳ್ಬೇಕು. ಲಾಜಿಕ್ 1 ಅಂತ ಹೇಳ್ಬೇಕು, ಇಲ್ಲ ಲಾಜಿಕ್ 0 ಅಂತ ಹೇಳ್ಬೇಕು. ಹೈ ಅಂತ ಹೇಳ್ಬೇಕು, ಲೋ ಅಂತ ಹೇಳ್ಬೇಕು, ಇಲ್ಲ ಪ್ರೆಸೆಂಟ್ ಅಂತ ಹೇಳ್ಬೇಕು, ಆಬ್ಸೆಂಟ್ ಅಂತ ಹೇಳ್ಬೇಕು, ಆಕ್ಟಿವ್ ಅಂತ ಹೇಳ್ಬೇಕು, ಇನ್ಆಕ್ಟಿವ್ ಅಂತ ಹೇಳ್ಬೇಕು. ಎರಡೇ ಇರೋದು ಬೂಲಿಯನ್ ಆಲ್ಜಿಬ್ರಾನಲ್ಲಿ. In Boolean algebra, the constants and variables are allowed to have only two possible values, 0 and 1. The term used for representing 0 and 1 are shown ಇಲ್ಲಿ ನೋಡ್ತಿದ್ವಿ. 0 and 1 ನ ಹೇಗೆ ರೆಪ್ರೆಸೆಂಟ್ ಮಾಡೋದು. ಈಗ ನೆಕ್ಸ್ಟ್ ಬೂಲಿಯನ್ ಆಲ್ಜಿಬ್ರಾ ಅಂದ್ರೆ ಏನಂತ ತಿಳ್ಕೊಂಡ್ರಿ. ಈಗ ಲಾಜಿಕ್ ಗೇಟ್ಸ್. ಲಾಜಿಕ್ ಗೇಟ್. A logic gate performs a logical operation on one or more logic inputs. ಲಾಜಿಕ್ ಗೇಟ್ಸ್ ಅಂದ್ರೆ ಏನಂತಂದ್ರೆ ಅದು ಲಾಜಿಕ್ ಆಪರೇಷನ್ ನ ಪರ್ಫಾರ್ಮ್ ಮಾಡುತ್ತೆ ವಿತ್ ಒನ್ ಆರ್ ಮೋರ್ ಇನ್ಪುಟ್ಸ್ ಅಂಡ್ ಪ್ರೊಡ್ಯೂಸ್ ಎ ಸಿಂಗಲ್ ಲಾಜಿಕ್ ಔಟ್ಪುಟ್. ಲಾಜಿಕ್ ಗೇಟ್ ಅಂತ ತಿಳ್ಕೊಳ್ರಿ. ಎ ಲಾಜಿಕ್ ಗೇಟ್ ಪರ್ಫಾರ್ಮ್ಸ್ ಎ ಲಾಜಿಕ್ ಆಪರೇಷನ್ ಆನ್ ಒನ್ ಆರ್ ಮೋರ್ ಲಾಜಿಕ್ ಇನ್ಪುಟ್ಸ್ ಅಂಡ್ ಪ್ರೊಡ್ಯೂಸಸ್ ಎ ಸಿಂಗಲ್ ಲಾಜಿಕ್ ಔಟ್ಪುಟ್. Logic gate performs a logic operation on one or more logic inputs and produces a single logic output. Logic gate ಅನ್ನೋದು ಲಾಜಿಕ್ ಆಪರೇಷನ್ ನ ಪರ್ಫಾರ್ಮ್ ಮಾಡುತ್ತೆ ವಿತ್ ಒನ್ ಆರ್ ಮೋರ್ ಇನ್ಪುಟ್ಸ್ ಬಟ್ ಓನ್ಲಿ ಸಿಂಗಲ್ ಔಟ್ಪುಟ್. ಪರ್ಫಾರ್ಮ್ ಮಾಡಿ ಸಿಂಗಲ್ ಔಟ್ಪುಟ್ ಕೊಡುತ್ತೆ. ಇನ್ ಅದರ್ ವರ್ಡ್ಸ್, ಲಾಜಿಕ್ ಗೇಟ್ಸ್ ಆರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ whose input and output are at the one of the two possible voltage values at steady state. These two voltage values are generally referred to as 1 and 0, where 1 represents higher voltage level and 0 represents the lower voltage level. ಇನ್ನೊಂದು ವರ್ಡ್ಸ್ ಗಳಲ್ಲಿ ಅದರ್ ವರ್ಡ್ಸ್ ಗಳಲ್ಲಿ ಲಾಜಿಕ್ ಗೇಟ್ಸ್ ಅಂದ್ರೆ ಏನ್ ಹೇಳ್ಬೇಕಂತಂದ್ರೆ, ಲಾಜಿಕ್ ಗೇಟ್ಸ್ ಇಸ್ ಗೇಟ್ ಇಸ್ an electronic circuit. Logic gate, in other words, logic gates are electronic circuits whose input and output are at one of the two possible voltage values at steady state. These two voltage values are generally referred to as 1 and 0, where 1 represents the higher voltage level and 0 represents the lower voltage level. ಇನ್ ಅದರ್ ವರ್ಡ್ಸ್, ಬೇರೆ ವರ್ಡ್ಸ್ ಗಳಲ್ಲಿ ಲಾಜಿಕ್ ಗೇಟ್ಸ್ ಅಂದ್ರೆ ಏನಂತ ಹೇಳ್ಬೇಕಂತಂದ್ರೆ, ಇನ್ ಅದರ್ ವರ್ಡ್ಸ್ ಲಾಜಿಕ್ ಗೇಟ್ಸ್ ಇಸ್ ಅನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ whose input and output are at one of the two possible voltage values at steady state. These two voltage values are generally referred as 1 and 0, where 1 represents higher voltage level and 0 represents lower voltage level. 1 represents higher voltage level, 0 represents lower voltage level. Diodes and transistors are natural devices to use in gating circuit since they can be driven as to be either on conducting or off non-conducting. ಡಯೋಡ್ಗಳು ಮತ್ತೆ ಟ್ರಾನ್ಸಿಸ್ಟರ್ ಇದು ನಿಮಗೆ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸೆಮಿಕಂಡಕ್ಟರ್ ಡಿವೈಸಸ್ ಅಲ್ಲಿ ಬರುತ್ತೆ. ಡಯೋಡ್ ಅಂದ್ರೆ ಏನು, ಟ್ರಾನ್ಸಿಸ್ಟರ್ ಅಂದ್ರೆ ಏನು. ಆ ಡಯೋಡ್ ಮತ್ತೆ ಟ್ರಾನ್ಸಿಸ್ಟರ್ ನ ಒಳಗಡೆ ಯೂಸ್ ಮಾಡಿ ಸರ್ಕ್ಯೂಟ್ ಮಾಡಿ ನಾವು ಈ ಲಾಜಿಕ್ ಗೇಟ್ಸ್ ಗಳನ್ನ ಮಾಡ್ತೀವಿ. ಡಯೋಡ್ ಅಂಡ್ ಟ್ರಾನ್ಸಿಸ್ಟರ್ಸ್ ಆರ್ ನ್ಯಾಚುರಲ್ ಡಿವೈಸಸ್ ಟು ಯೂಸ್ ಇನ್ ಗೇಟಿಂಗ್ ಸರ್ಕ್ಯೂಟ್ಸ್ ಸಿನ್ಸ್ ದೇ ಕ್ಯಾನ್ ಬಿ ಡ್ರಿವನ್ ಆಸ್ ಟು ಬಿ ಐದರ್ ಆನ್ ಕಂಡಕ್ಟಿಂಗ್ ಆರ್ ಆಫ್ ನಾಟ್ ಕಂಡಕ್ಟಿಂಗ್. There are mainly seven types of logic gates that are used in expressions. By combining them in different ways, we will be able to implement all the type of digital components. 7 ಗೇಟ್ಗಳಿದಾವೆ. ಆ 7 ಗೇಟ್ಗಳನ್ನ ಯೂಸ್ ಮಾಡಿ ನಾವು ಡಿಜಿಟಲ್ ಕಾಂಪೋನೆಂಟ್ ನ ಮಾಡ್ತೀವಿ. AND gate, logic gates, AND gate, NOT gate, OR gate, NOR gate, NAND gate, XOR gate,
XNOR ಗೇಟ್ 7 ಗೇಟ್ಗಳಿದಾವೆ ಗೇಟ್ಸ್ ಅದು 7 ಸಿಂಬಲ್ಸ್ ಇದಾವೆ ಟ್ರೂತ್ ಟೇಬಲ್ ಇದಾವೆ ಎಕ್ಸ್ಪ್ರೆಷನ್ಸ್ ಇದಾವೆ ಅದನ್ನ ಕಲಿತಾ ಹೋಗೋಣ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಅಂಡ್ ಗೇಟ್ಗೆ ಇನ್ನೊಂದು ಹೆಸರು ಲಾಜಿಕಲ್ multiplication or gate logical addition ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಮಾಡುತ್ತೆ AND ಗೇಟ್ ಲಾಜಿಕಲ್ ಅಡಿಷನ್ ಮಾಡುತ್ತೆ OR ಗೇಟ್ ನಾಟ್ ಗೇಟ್ ಲಾಜಿಕಲ್ ಕಾಂಪ್ಲಿಮೆಂಟಿಂಗ್ logical complementing ಕಾಂಪ್ಲಿಮೆಂಟ್ ಮಾಡುತ್ತೆ 0 ಇದ್ರೆ 1 1 ಇದ್ರೆ 0 NAND ಗೇಟ್ ಕಾಂಪ್ಲಿಮೆಂಟ್ ಆಫ್ AND ಗೇಟ್ NAND ಗೇಟ್ ಅಂದ್ರೆ ಕಾಂಪ್ಲಿಮೆಂಟ್ ಆಫ್ AND ಗೇಟ್ NAND ಗೇಟ್ complement of AND gate AND gate ಇದು complement NAND NOR gate NOR gate ಅಂದ್ರೆ complement of OR gate OR gate ಇದು complement XOR gate and XNOR gate total 7 gate XOR gate XNOR gate ಇದರಲ್ಲಿ ಇವು 3 ಗೇಟ್ ನ ಬೇಸಿಕ್ ಗೇಟ್ಸ್ ಅಂತ ಕರಿತೀವಿ ಇವೆರಡನ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ ಯೂನಿವರ್ಸಲ್ ಗೇಟ್ಸ್ NAND and NOT NAND and NOR NAND and NOR ನ OR ದು ಕಾಂಪ್ಲಿಮೆಂಟ್ NOR AND ದು ಕಾಂಪ್ಲಿಮೆಂಟ್ NAND NAND and NOR ನ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ ಯೂನಿವರ್ಸಲ್ ಗೇಟ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇವೆರಡು ಗೇಟ್ ಯೂಸ್ ಮಾಡಿ ಎಲ್ಲಾ ಗೇಟ್ಗಳನ್ನು ಮಾಡಬಹುದು ಅದಕ್ಕೆ ಇವೆರಡನ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ ಇದು 3 ಬಂದ್ಬಿಟ್ಟು AND OR NOT ಬಂದ್ಬಿಟ್ಟು ಬೇಸಿಕ್ ಗೇಟ್ಸ್ XOR and XNOR ಟೋಟಲ್ 7 ಗೇಟ್ಸ್ ಇದಾವೆ ಇವಾಗ ಒಂದೊಂದಾಗಿ ಕಲಿತಾ ಹೋಗೋಣ ಫಸ್ಟ್ AND ಗೇಟ್ ಅಂದ್ರೆ ಲಾಜಿಕಲ್ ಮಲ್ಟಿಪ್ಲಿಕೇಶನ್ AND ಗೇಟ್ ದ ಔಟ್ಪುಟ್ ಹೆಂಗ್ ಬರುತ್ತೆ ಟ್ರೂತ್ ಟೇಬಲ್ ಏನು ಸಿಂಬಲ್ ಹೆಂಗೆ AND ಗೇಟ್ ಅಂದ್ರೆ ಈ ರೀತಿ ಸಿಂಬಲ್ AND ಗೇಟ್ ದ ಸಿಂಬಲ್ 2 ಇನ್ಪುಟ್ಸ್ A B 1 ಔಟ್ಪುಟ್ y is equals to a into b a dot b truth table ಬಂದ್ಬಿಟ್ಟು a b y is equals to a dot b AND gate ಇದು truth table output expression ಏನು y dot b a into b 0 0 ಇದ್ರೆ 0 0 1 ಇದ್ರೆ 0 1 0 ಇದ್ರೆ 0 1 1 ಇದ್ರೆ 1 ಇದನ್ನ ಹೆಂಗೆ ಗೇಟ್ ಎಕ್ಸ್ಪ್ಲನೇಷನ್ ಏನು ಅಂತಂದ್ರೆ an AND gate is an electronic circuit AND gate ಅನ್ನೋದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇದ್ರೊಳಗಡೆ ಡಯೋಡ್ಸ್ ಟ್ರಾನ್ಸಿಸ್ಟರ್ ಯೂಸ್ ಮಾಡಿ ಮಾಡಿರ್ತಾರೆ ಈ ಸರ್ಕ್ಯೂಟ್ ನ AND gate is an electronic circuit which has 2 or more inputs ಎರಡು ಇರಬಹುದು ಅಥವಾ ಎರಡಕ್ಕಿಂತ ಜಾಸ್ತಿ ಇರಬಹುದು ಇನ್ಪುಟ್ಸ್ 2 or more 2 is minimum 2 ಇರಲೇಬೇಕು 2 or more inputs and a single output ಬಂದ್ಬಿಟ್ಟು ಯಾವಾಗಲೂ ಸಿಂಗಲ್ ಇರುತ್ತೆ ಸಿಂಗಲ್ ಔಟ್ಪುಟ್ ದಿ ಆಪರೇಷನ್ ಪರ್ಫಾರ್ಮ್ಡ್ ಬೈ AND ಗೇಟ್ ಏನು ಪರ್ಫಾರ್ಮ್ ಮಾಡುತ್ತೆ AND ಗೇಟ್ ಅಂದ್ರೆ ಈಸ್ ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ ಡಾಟ್ ಆಪರೇಟರ್ ದಿ ಔಟ್ಪುಟ್ ಆಫ್ an AND gate is high only all the inputs are high
ಔಟ್ಪುಟ್ ಆಫ್ ದಿ AND ಗೇಟ್ ಈಸ್ ಹೈ, ಆಲ್ ದ ಇನ್ಪುಟ್ಸ್ ಆರ್ ಹೈ. ಇನ್ಪುಟ್ಗಳು ಎಲ್ಲ ಎಷ್ಟು ಇನ್ಪುಟ್ ಇದ್ರೆ ಅಷ್ಟು ಇನ್ಪುಟ್ ಹೈ ಇದ್ದಾಗ ಮಾತ್ರ ಔಟ್ಪುಟ್ ಇರುತ್ತೆ, ಅದರ್ವೈಸ್ ಲೋ. ಅದಿಲ್ಲ ಅಂತಂದ್ರೆ ಲೋ ಆಗಿರುತ್ತೆ. ಇದೆ AND ಗೇಟ್. AND ಗೇಟ್ ಸಿಂಬಲ್ ಇದು 2 ಇನ್ಪುಟ್ AND ಗೇಟ್ ಸಿಂಬಲ್ ಅಂಡ್ 2 AND ಗೇಟ್ ಇದು ಟ್ರೂತ್ ಟೇಬಲ್. ನೆಕ್ಸ್ಟ್ ಆರ್ ಗೇಟ್. ಗೊತ್ತಾಯ್ತಲ್ಲ, AND ಗೇಟ್ ಅಂತಂದ್ರೆ ಡಾಟ್ ಆಪರೇಟರ್ ಯೂಸ್ ಮಾಡ್ತದೆ, ಆಪರೇಷನ್ ಮಾಡ್ತದೆ. 2 or more ಇನ್ಪುಟ್ಸ್, 2 ಇರಬಹುದು ಅಥವಾ 2ಕ್ಕಿಂತ ಜಾಸ್ತಿ ಇರಬಹುದು. 2 or more ಇನ್ಪುಟ್ಸ್, ಓನ್ಲಿ 1 ಔಟ್ಪುಟ್. ವೆನ್ ಆಲ್ ಇಟ್ಸ್ ಇನ್ಪುಟ್ಸ್ ಆರ್ ಹೈ, ಇನ್ಪುಟ್ ಅದ್ರ ಎಲ್ಲ ಎಷ್ಟಿರುತ್ತೋ ಎ ಬಿ ಸಿ ಡಿ ಎಫ್, ಎ ಬಿ ಇದೆ ಇಲ್ಲಿ, ಎ ಬಿ ಎರಡೂ ಹೈ ಇದ್ದಾಗ, ಎ ಬಿ ಸಿ ಡಿ ಎಫ್ ಎಷ್ಟಿರುತ್ತೋ ಅವೆಲ್ಲ ಇನ್ಪುಟ್ ಹೈ ಇದ್ದಾಗ ಮಾತ್ರ ಔಟ್ಪುಟ್ ಹೈ ಇರುತ್ತೆ, ಅದರ್ವೈಸ್ ಔಟ್ಪುಟ್ ಈಸ್ 0. ಹೆಂಗ್ ಬರುತ್ತಿದ್ದು? ಎ ಡಾಟ್ ಬಿ, ಎ ಇಂಟು ಬಿ, 0 ಇಂಟು 0 0, 0 ಇಂಟು 1 0, 1 ಇಂಟು 0 0, 1 ಇಂಟು 1 1, ಈ ರೀತಿ ಬರುತ್ತೆ. ನೆಕ್ಸ್ಟ್ ಆರ್ ಗೇಟ್ ಸಿಂಬಲ್ ಈ ರೀತಿ ಇರುತ್ತೆ. ಆರ್ ಗೇಟ್ ಆರ್ ಗೇಟ್ ಎ ಪ್ಲಸ್ ಬಿ, AND ಗೇಟ್ ಎ ಡಾಟ್ ಬಿ, ಎ ಇಂಟು ಬಿ, ಇದು ಎ ಪ್ಲಸ್ ಬಿ. 0 ಪ್ಲಸ್ 0 0, 0 ಪ್ಲಸ್ 1 1, 1 ಪ್ಲಸ್ 0 1, 1 ಪ್ಲಸ್ 1 1. ಎ ಆರ್ ಬಿ, ಇದು ಅಥವಾ ಇದು, ಇವೆರಡರಲ್ಲಿ ಯಾವ್ದನ ಒಂದು 1 ಇದ್ರೆ, ಇದು ಅಥವಾ ಇದು 1 ಇದ್ರೆ ಔಟ್ಪುಟ್ 1, ಇದು ಅಥವಾ ಇದು 1 ಇದ್ರೆ ಔಟ್ಪುಟ್ 1. ಅದು ಇದರ ಎಕ್ಸ್ಪ್ಲನೇಷನ್. ಆರ್ ಗೇಟ್. An OR gate is an electronic circuit. AND gate is electronic circuit, ಎಲ್ಲ ಗೇಟ್ electronic circuits which has 2 or more inputs. 2 ಅಥವಾ 2ಕ್ಕಿಂತ ಜಾಸ್ತಿ ಇನ್ಪುಟ್ಸ್ ಇರಬಹುದು. 2 or more inputs with a single output. ಔಟ್ಪುಟ್ ಮಾತ್ರ ಸಿಂಗಲ್, ಒಂದೇ ಔಟ್ಪುಟ್ ಇರುತ್ತೆ. The operation performed by OR gate represented using plus operator. ಏನ್ ಪರ್ಫಾರ್ಮ್ ಮಾಡುತ್ತೆ ಇದರೊಳಗಡೆ ಆಪರೇಷನ್ ಅಂದ್ರೆ ಪ್ಲಸ್. The output of the OR gate is high when any one of its inputs or both the inputs are at high, and the output is low when the 2 inputs are low state. 1 or 2 or more, 2 input ಇದ್ರೆ 2 input ಲೋ ಇದ್ದಾಗ ಔಟ್ಪುಟ್ ಲೋ ಇರುತ್ತೆ. ಇನ್ನು ಮಿಕ್ಕಿದ ಕೇಸಲ್ಲಿ ಔಟ್ಪುಟ್ 1 ಇರುತ್ತೆ. ಬೇರೆ ಕೇಸ್ಗಳಲ್ಲಿ ಐದರ್ ಎನಿ ಒನ್ ಆರ್ ಬೋತ್ ಆಫ್ ಇನ್ಪುಟ್ ಈಸ್ 1, ಔಟ್ಪುಟ್ ಈಸ್ 1. ಇದು ಅಥವಾ ಇದು ಇಲ್ಲ, ಎರಡೂ 1 ಆಗಿದ್ರೆ ಔಟ್ಪುಟ್ 1 ಆಗಿರುತ್ತೆ. ಇದು ನಿಮಗೆ ಟ್ರೂತ್ ಟೇಬಲ್ ಆರ್ ಗೇಟ್. ಆರ್ ಗೇಟ್ ದ ಆಪರೇಷನ್. ನೆಕ್ಸ್ಟ್ ನಾಟ್ ಗೇಟ್. ಇವು 3 ಬೇಸಿಕ್ ಗೇಟ್ಸ್. ನಾಟ್ ಗೇಟ್ ಹೆಂಗಿರುತ್ತೆ? ಹಿಂಗಿರುತ್ತೆ. ಎ ವೈ ಇಸ್ ಈಕ್ವಲ್ಸ್ ಟು ಎ ಬಾರ್. ಟ್ರೂತ್ ಟೇಬಲ್ ಈ ರೀತಿ ಇರುತ್ತೆ. ಝೀರೋ ಇದ್ರೆ 1, 1 ಇದ್ರೆ 0, ಅದೇ ನಾಟ್ ಗೇಟ್. A gate that performs the mathematical operation of taking the complement is called a NOT gate. Complement ಕೊಡುತ್ತೆ, ಇನ್ಪುಟ್ ಕಾಂಪ್ಲಿಮೆಂಟ್ ಔಟ್ಪುಟ್ ಕೊಡುತ್ತೆ. 0 ಇದ್ರೆ 1, 1 ಇದ್ರೆ 0. This is the simplest gate with single input and single output. ಇದಕ್ಕೆ ಸಿಂಪ್ಲೆಸ್ಟ್ ಗೇಟ್ ಇದು. ಸಿಂಗಲ್ ಇನ್ಪುಟ್ ಇರುತ್ತೆ, ಸಿಂಗಲ್ ಔಟ್ಪುಟ್ ಇರುತ್ತೆ. The output of a NOT gate is the complement of the input. ಔಟ್ಪುಟ್ ಬಂದ್ಬಿಟ್ಟು ಇನ್ಪುಟ್ ಕಾಂಪ್ಲಿಮೆಂಟ್ ಇರುತ್ತೆ. ದಟ್ಸ್ ವೈ ನಾಟ್ ಗೇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ವರ್ಟರ್. ನಾಟ್ ಗೇಟ್ ನ ಇನ್ನೊಂದು ಹೆಸರು ಇನ್ವರ್ಟರ್ ಅಂತ ಕರಿತೀವಿ. ಇದು ಮೇನ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನಾಟ್ ಗೇಟ್ ನ ನಾವು ಏನಂತ ಕರಿತೀವಿ? ಇನ್ವರ್ಟರ್ ಅಂತಾನು ಕರಿತೀವಿ. 3 ಗೇಟ್ ಆಯ್ತು, ಅಂಡ್ ಆರ್ ನಾಟ್. ಇವು 3 ಬೇಸಿಕ್ ಗೇಟ್ಸ್. ನಾಟ್ ಗೇಟ್ ನ ಇನ್ವರ್ಟರ್ ಅಂತ ಕರಿತೀವಿ. ನಾಟ್ ಗೇಟಿಗೆ ಮಾತ್ರ ಸಿಂಗಲ್ ಇನ್ಪುಟ್, ಸಿಂಗಲ್ ಔಟ್ಪುಟ್. ಅಂಡ್ ಆರ್ ಗೆ 2 or more ಇನ್ಪುಟ್ಸ್, ಸಿಂಗಲ್ ಔಟ್ಪುಟ್. 2 or more ಇನ್ಪುಟ್ಸ್ ಇರುತ್ತೆ, ಬಟ್ ಸಿಂಗಲ್ ಔಟ್ಪುಟ್ ಇರುತ್ತೆ. ಅಂಡ್ ಗೇಟ್ ಅನ್ನೋದು ಎ ಡಾಟ್ ಬಿ, ಆರ್ ಗೇಟ್ ಅನ್ನೋದು ಎ ಪ್ಲಸ್ ಬಿ. ಈಗ ಯೂನಿವರ್ಸಲ್ ಗೇಟ್ಸ್. ಯೂನಿವರ್ಸಲ್ ಗೇಟ್ ಅಂತ ಯಾಕೆ ಕರಿತೀವಿ? ಈ ಎರಡು ಬರೇ ಒಂದೊಂದೇ ಯೂಸ್ ಮಾಡಿ ಎಲ್ಲಾ ಗೇಟ್ ಔಟ್ಪುಟ್ ಅನ್ನು ತೆಗಿಬಹುದು. ಅದಕ್ಕೆ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ.
NAND gate truth table. A B input, y is equals to A dot B bar. ಇದರ ಸಿಂಬಲ್ ಬಂದ್ಬಿಟ್ಟು AND ಗೇಟ್ ಸಿಂಬಲ್ ತರನೇ ಮುಂದೆ ಒಂದು ಬಬಲ್ ಇರುತ್ತೆ. 2 ಇನ್ಪುಟ್, 2 ಆರ್ ಮೋರ್ ಇನ್ಪುಟ್ಸ್ ಇರಬಹುದು ಇದಕ್ಕೆ, ಬಟ್ 2 is minimum. y is equals to A dot B bar. NAND gate 0 0 ಇದ್ರೆ 0 into 0 0, 0 bar ಅಂದ್ರೆ 1, 0 into 1 0, bar ಅಂದ್ರೆ 1, 1 into 0 0, bar ಅಂದ್ರೆ 1, 1 into 1 ಅಂದ್ರೆ 1, bar ಅಂದ್ರೆ 0. ಇದು NAND gate output. Since you have understood the working of AND gate and NOT gate, AND gate NOT gate ಗೊತ್ತಲ್ಲ, ಅದೇ ಇದು AND gate ಮುಂದೆ NOT gate ಕೊಟ್ರೆ NAND gate ಆಗುತ್ತೆ. AND gate ಮುಂದೆ NOT gate ಕೊಟ್ರೆ NAND gate ಆಗುತ್ತೆ. AND gate ಮುಂದೆ NOT gate. Since you have understood the working of AND gate and NOT gate, it is easy to understand the working of NAND gate. NAND gate working easy ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಹಿಂಗೆ AND gate ಮುಂದೆ NOT gate ಕೊಟ್ಬಿಟ್ರೆ ಆಯ್ತು. NAND gate is just a combination of AND gate and NOT gate. ಈ ತರ AND gate ಮತ್ತೆ NOT gate. ಇದು AND ಮುಂದೆ ಒಂದು NOT gate ಕೊಟ್ರೆ ಇದು NAND gate ಆಗುತ್ತೆ. The output will be just the opposite of NAND gate. Output ಹೆಂಗಿದೆ ನೋಡ್ರಿ, AND gate ದ ಆಪೋಸಿಟ್ ಇದೆ. AND gate ಅಲ್ಲಿ 0 0 1 ಇತ್ತು. AND gate A dot B ಅದರದ್ದು ಆಪೋಸಿಟ್ 1 1 1 0. ಇದಕ್ಕೆ ಮುಂದೆ ಒಂದು ಇನ್ವರ್ಟರ್ ಯೂಸ್ ಮಾಡಿವಿ, NOT gate ಯೂಸ್ ಮಾಡಿ. NOT gate ಇನ್ನೊಂದು ಹೆಸರು ಇನ್ವರ್ಟರ್ ಅಂತಾನೆ ಕರಿತೀವಿ. That is, if both the inputs are high and the output will be low. Both the inputs are high, output will be low. Both the inputs are high, output will be low. Otherwise output is high. Or any one of the input is low and the output will be high. Any one of the input is low. Any one of the input low idre, or both the input low idre, output is high. 0 into 0 0, 0 bar 1, 1 into 0 1 into 0 0, 0 bar 1, 1 into 0 0, 0 bar 1, 1 into 1 1, 1 bar 0. ಅದು ನಿಮಗೆ NAND gate. ಈಗ NOR gate, ಯೂನಿವರ್ಸಲ್ ಗೇಟ್, NAND and NOR. ಇದಕ್ಕೆ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಇವೆರಡೇ ಗೇಟ್ ಯೂಸ್ ಮಾಡಿ ಎಲ್ಲಾ ಗೇಟ್ ಔಟ್ಪುಟ್ ತೆಗಿಬಹುದು. ನಮಗೆ OR ಗೇಟ್ ಗೊತ್ತು, OR ಗೇಟ್ ಮುಂದೆ OR ಗೇಟ್ ಕಲ್ತಿದ್ದೀವಿ, NOT ಗೇಟ್ ಕಲ್ತಿದ್ದೀವಿ. ಮುಂದೆ NOT ಗೇಟ್ ಹಾಕಿದ್ರೆ ಅದೇ NAND ಗೇಟ್. y is equal to A plus B bar. 0 plus 0 0, ಬಾರ್ ಅಂದ್ರೆ 1, 1 plus 0 1, ಬಾರ್ ಅಂದ್ರೆ 0, 1 plus 0 1, 0 plus 1 ಅಂದ್ರೆ 1, ಬಾರ್ ಅಂದ್ರೆ 0, 1 plus 1 ಅಂದ್ರೆ 1, ಬಾರ್ ಅಂದ್ರೆ 0. OR ಗೇಟ್ A dot B ಅದರದ್ದು ಕಾಂಪ್ಲಿಮೆಂಟ್ ಇರುತ್ತೆ 0 3 1. A dot B ಅಂದ್ರೆ ಅದರದ್ದು ಕಾಂಪ್ಲಿಮೆಂಟ್ 1 3 0. NOR gate. A NOR gate is a combination of OR gate and NOT gate. ಈ ರೀತಿ OR ಗೇಟ್ ಜೊತೆ NOT ಗೇಟ್ ಇರುತ್ತೆ. OR ಗೇಟ್ ಜೊತೆ NOT ಗೇಟ್. OR ಗೇಟ್ ಔಟ್ಪುಟ್ ಗೆ NOT ಗೇಟ್ ಹಾಕಿದ್ರೆ ಅದು NOR ಗೇಟ್. The output will be just opposite of the OR gate. OR gate ಇರೋದು opposite NOR gate ಇರುತ್ತೆ. NOR gate. If any one of the input or both the input are high, if any one of the input or both the input high, the output will be low. If both the input are low, then the output will be high. Both the input are low, ಎರಡು input low ಇದ್ದಾಗ ಮಾತ್ರ output high. If any one of the input is 1, the output will be low. ಇದು ನಿಮಗೆ NOR gate ಸಿಂಬಲ್. ಮತ್ತೆ ಇದು ಸಿಂಬಲ್, ಇದು ಅದ್ರೊಳಗಡೆ ನಿಮ್ಗೆ ಅರ್ಥ ಮಾಡಿಸ್ಕೊಳಕ್ಕೆ ಎಕ್ಸ್ಪ್ರೆಷನ್. ಇದು ಕೆಳಗಡೆ ಸಿಂಬಲ್ ಅಂದ್ರೆ ಇದು ಬರಿಬೇಕು ಮೇಲೆ. NAND ಗೇಟ್ ಅಷ್ಟೇ, ಸಿಂಬಲ್ ಅಂದ್ರೆ ಮೇಲೆ ಬರಿಬೇಕು. ನೆಕ್ಸ್ಟ್ ಇನ್ನು 2 ಗೇಟ್ ಹೊಡಿತು.
ಯಾವ್ಯಾವ ಎರಡು ಗೇಟ್ ಎಕ್ಸ್ ಆರ್ ಅಂಡ್ ಎಕ್ಸ್ ನಾರ್. ಎಕ್ಸ್ ಆರ್ ಗೇಟ್. y is equals to a XOR b. ಇದೆಲ್ಲ ಹೇಳಿದ್ನಲ್ಲ a XOR b ನೆನಪಿದೆನ ಕಳೆದ ಚಾಪ್ಟರ್ ಅಲ್ಲಿ. ಕ್ಲಾಸ್ ಕರೆಕ್ಟ್ ಆಗಿ ಎಲ್ಲ ಕ್ಲಾಸ್ಗಳು ನೋಡಿದ್ರೆ ಇದು ಎಲ್ಲಿ ಹೇಳಿದ್ದೆ ಅಂತ ನೆನಪು ಬರುತ್ತೆ. ಇದು ಗ್ರೇ ಟು ಬೈನರಿ, ಬೈನರಿ ಟು ಗ್ರೇ ಕನ್ವರ್ಟ್ ಮಾಡ್ಬೇಕಾದ್ರೆ XOR ಗೇಟ್ ಔಟ್ಪುಟ್ ಬರೀರಿ, XOR ಸಿಂಬಲ್ XOR ಮಾಡ್ರಿ ಅಂತ ಹೇಳಿ ಟ್ರೂತ್ ಟೇಬಲ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ಲಿ. ಅದೇ ಟ್ರೂತ್ ಟೇಬಲ್ A XOR B. ಅಲ್ಲಿ ಹೇಳಿದ್ ನೆನಪಿದ್ರೆ ನೀವು ಹೇಳ್ಬಿಡ್ತೀರಾ. 0 XOR 0 0, 0 XOR 1 1, 1 XOR 0 0, 1 XOR 1 0, 1 XOR 0, 0 XOR 1 1, 1 XOR 0 1, 1 XOR 1 0. ಇದು ಔಟ್ಪುಟ್ XOR ಗೇಟ್. ನೆಗೆಟಿವ್ ಆಫ್ XOR ಗೇಟ್ ಈಸ್ XNOR ಗೇಟ್. ನಾವೀಗ XOR ಗೇಟ್ ಮಾಡ್ತಾ ಇದೀವಿ. ಇನ್ ಆನ್ XOR ಗೇಟ್, ಇಫ್ ಬೋತ್ ದ ಇನ್ಪುಟ್ಸ್ ಆರ್ ಹೈ, both the inputs are high, or if both the inputs are low. If both the inputs are high or both the inputs are low, output is low. The output will be low. If any one of the inputs is high, if any one of the input is high, the output will be high ಅಂತಾನೆ ಹೇಳ್ಬೋದು. ಇದಕ್ಕೆ ನಿಮಗೆ ಈ ಎಕ್ಸ್ಪ್ರೆಷನ್ ಗೆ ಹಾಕಿ ಒಂದೊಂದೇ 0 0 ಹಾಕ್ರಿ. ಎ ಬಿ ಈ ಎಕ್ಸ್ಪ್ರೆಷನ್ ಗೆ 0 0 ಹಾಕಿದಾಗ ಎ 0 ಬಿ 0 ಅಂದ್ರೆ ಬಾರ್ ಅಂದ್ರೆ 1 ಪ್ಲಸ್ ಎ ಬಾರ್ ಅಂದ್ರೆ 1 ಬಿ 0, 1 into 0 0 plus 1 into 0 0 0, 0 0 ಇದ್ದಾಗ 0 ಬಂತು. 0 1 ಹಾಕ್ರಿ. ಎ 0 ಬಿ 1, 1 ಅಂದ್ರೆ 1 ಬಾರ್ ಅಂದ್ರೆ 0 ಪ್ಲಸ್ ಎ ಬಾರ್ 0, 0 ಬಾರ್ ಅಂದ್ರೆ 1 ಇಂಟು 1. ಇದು 1 0, 1 ಪ್ಲಸ್ 0 1. ಈ ಆನ್ಸರ್ ಬರುತ್ತೆ. ಈಗ 1 0 ಹಾಕ್ರಿ. ಎ 1 1 ಇಂಟು ಬಿ ಬಾರ್, ಬಿ 0, ಬಿ ಬಾರ್ ಅಂದ್ರೆ 1 ಪ್ಲಸ್ ಎ ಬಾರ್ ಅಂದ್ರೆ 0, ಬಿ 0, ಬಿ 1, ಬಿ 0 ಸಾರಿ ಬಿ 0, ಬಿ 0 ಎ 1, ಎ 1 ಇದ್ರೆ ಎ 1 ಇಂಟು ಬಿ 0 ಇದ್ರೆ ಬಿ ಬಾರ್ ಅಂದ್ರೆ 1 ಪ್ಲಸ್ ಎ ಬಾರ್ ಅಂದ್ರೆ 1 ಬಾರ್ ಅಂದ್ರೆ 0 ಇಂಟು ಬಿ 0, 1 ಪ್ಲಸ್ 1 1 ಪ್ಲಸ್ 0 1 ಇಸ್ ದ ಆನ್ಸರ್. ಲಾಸ್ಟ್ ಕಂಡೀಷನ್ 1 1 ಹಾಕ್ರಿ. ಎ 1 ಮತ್ತೆ ಬಿ 1, 1 ಇಂಟು ಬಿ ಬಾರ್ ಅಂದ್ರೆ 1 ಬಾರ್ ಅಂದ್ರೆ 0 ಪ್ಲಸ್ ಎ ಬಾರ್ ಅಂದ್ರೆ 0 ಇಂಟು ಬಿ ಅಂದ್ರೆ 1, 0 ಪ್ಲಸ್ 0 0, 0 ಪ್ಲಸ್ 0 0. ಈ ಎರಡು ಕೇಸಲ್ಲಿ 0 ಇರುತ್ತೆ. ಇನ್ನು ಎರಡು ಕೇಸಲ್ಲಿ 1 ಇರುತ್ತೆ. ಐದರ್ ಆಫ್ ದ ಇನ್ಪುಟ್ ಇಸ್ 1 ಇದ್ದಾಗ 1 ಇರುತ್ತೆ. ಎರಡು 0 ಇಲ್ಲ, ಎರಡು 1 ಇದ್ದಾಗ 0 ಇರುತ್ತೆ. ಇದು ಎರಡು 1, ಇದು ಎರಡು 0. ಇದು ಎರಡು 1 ಇದ್ದಾಗ ಇದು ಎ ಬಿ 1 ಇದ್ದಾಗ, ಎ ಮತ್ತೆ ಬಿ 1 ಇದ್ದಾಗ, ಇದು ಎ ಮತ್ತೆ ಬಿ 0 ಇದ್ದಾಗ. ಇದು ಇನ್ನ ಎರಡು ಕೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಆನ್ಸರ್ ಬರುತ್ತೆ. ಇದು ಆನ್ಸರ್. ನೆಕ್ಸ್ಟ್ ಸಾರಿ, ಇಲ್ಲಿ ಬಬಲ್ ಇರಲ್ಲ. XOR ಗೇಟಿಗೆ XNOR ಗೆ ಬಬಲ್ ಇರುತ್ತೆ. ಇದು XOR ಸಿಂಬಲ್, ಇದು ಎಕ್ಸ್ಪ್ಲನೇಷನ್, ಇದು ಟ್ರೂತ್ ಟೇಬಲ್. ಈಗ XNOR XNOR ಗೇಟ್
ಇಲ್ಲಿ ಬಬಲ್ ಬರುತ್ತೆ ಎಕ್ಸ್ ನಾರ್ ಗೇಟಿಗೆ, ಇದು ಬಾರ್ ಎಕ್ಸ್ಪ್ರೆಷನ್ ಅಥವಾ ಎ ಎಕ್ಸ್ ನಾರ್ ಬಿ ಅಂತ ಕರಿತೀವಿ. ಇದರದ್ದು ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ಟೇಬಲ್ ಬಂದ್ಬಿಟ್ಟು 0 0 0 ಎಕ್ಸ್ ನಾರ್ 0 ಎಕ್ಸ್ ನಾರ್ 0 ಎಕ್ಸ್ ನಾರ್ 0 1 0 ಎಕ್ಸ್ ನಾರ್ 1 0 1 ಎಕ್ಸ್ ನಾರ್ 0 0 1 ಎಕ್ಸ್ ನಾರ್ 1 1. ಎಕ್ಸ್ ಆರ್ ಗೇಟ್ದು ಈಗಷ್ಟೇ ಕಲ್ತ್ರಲ್ಲ ಎಕ್ಸ್ ಆರ್ ಗೇಟ್ಗೆ ಮುಂದೆ ನಾಟ್ ಗೇಟ್ ಹಾಕಿದ್ರೆ ಔಟ್ಪುಟ್ಗೆ ನಾಟ್ ಗೇಟ್ ಹಾಕಿ ತೆಗೆದ್ರೆ ಅದೇ ಎಕ್ಸ್ ನಾರ್ ಗೇಟ್. ಅದರ ಔಟ್ಪುಟ್ ಉಲ್ಟಾ ಇರುತ್ತೆ. XOR gate is XNOR gate as shown in figure. Negation of XOR gate is XNOR gate as shown in the figure. The output of XNOR gate will be high when both the inputs are high or both the inputs are low. Both the inputs are high idre ಅಥವಾ both the inputs are high idre ಅಥವಾ both the inputs low idre output will be high, otherwise output will be low. If any of the two input is high, the output is low. ಅರ್ಥಾಯ್ತಲ್ಲ, ಬೋತ್ ದ ಇನ್ಪುಟ್ಸ್ ಆರ್ ಲೋ ಇದ್ರೆ ಬೋತ್ ದ ಇನ್ಪುಟ್ಸ್ ಹೈ ಇದ್ರೆ ಔಟ್ಪುಟ್ ವಿಲ್ ಬಿ ಹೈ. ಇದಿಷ್ಟು 7 ಗೇಟ್ಸ್. ಕಳೆದ ಕ್ಲಾಸಲ್ಲಿ ಬೂಲಿಯನ್ ಆಲ್ಜಿಬ್ರಾ ನೋಡಿದ್ರಿ, ಕಾನ್ಸ್ಟೆಂಟ್ಸ್ ಅಂಡ್ ವೇರಿಯೇಬಲ್ಸ್, ಹಾಗೆ ಲಾಜಿಕ್ ಗೇಟ್ಸ್ ಬಗ್ಗೆ ನೋಡಿದ್ರಿ. ಆ್ಯಂಡ್ ಆರ್ ನಾಟ್, NAND, NOR, XR ಅಂಡ್ XR ಅಂತ 7 ಗೇಟ್ಗಳ ಬಗ್ಗೆ ಸಿಂಬಲ್, ಎಕ್ಸ್ಪ್ರೆಷನ್ ವಿತ್ ಟ್ರೂ ಟೇಬಲ್ ನೋಡಿದ್ರಿ. ಈ ಕ್ಲಾಸಲ್ಲಿ ಬೂಲಿಯನ್ ಲಾಸ್, ಬೇಸಿಕ್ ಲಾಸ್ ಆಫ್ ಬೂಲಿಯನ್ ಆಲ್ಜಿಬ್ರಾದು ಬೇಸಿಕ್ ಲಾಸ್ ಮತ್ತೆ ಅದರದ್ದು ಪ್ರೂಫ್ ನೋಡೋಣ. ಇದು ಬಹಳ ಇಂಪಾರ್ಟೆಂಟ್. ಈ ಕ್ಲಾಸ್ ಇನ್ನು ಮುಂದೆ ಬರೋ ಕ್ಲಾಸ್ಗಳು, ಅದ್ರ ಮುಂದೆ ಬರೋ ಕ್ಲಾಸಿಗೆ ಅದ್ರ ಮುಂದೆ ಏನ್ ಬರುತ್ತೆ ಅಂತಂದ್ರೆ ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ನ ಸಿಂಪ್ಲಿಫಿಕೇಶನ್ ಮಾಡ್ಬೇಕಂತ ಬರುತ್ತೆ. SOP ಅಂಡ್ POS ಅಂತೆಲ್ಲ ಬರುತ್ತೆ. ಸಮ್ ಆಫ್ ಪ್ರಾಡಕ್ಟ್ ಸಮ್ ಅಂತ ಬೂಲಿಯನ್ ಎಕ್ಸ್ಪ್ರೆಷನ್ ನ ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ಈ ಲಾಸ್ ಮತ್ತೆ ರೂಲ್ಸ್ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ. ರೂಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಕಾನ್ಸಂಟ್ರೇಷನ್ ಆಗಿ ಕೇಳ್ರಿ. ಕಾಂಪಿಟೇಟಿವ್ ಲಾ ಆಫ್ ಅಡಿಷನ್. ಕಾಂಪಿಟೇಟಿವ್ ಲಾ ಆಫ್ ಅಡಿಷನ್ ಅಂದ್ರೆ A ಪ್ಲಸ್ B ಇಸ್ ಈಕ್ವಲ್ಸ್ ಟು B ಪ್ಲಸ್ A. ಕಾಂಪಿಟೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ A ಡಾಟ್ B ಇಸ್ ಈಕ್ವಲ್ಸ್ ಟು B ಡಾಟ್ A. ಇದೆರಡು ಲಾ, ಕಾಂಪಿಟೇಟಿವ್ ಲಾ ಆಫ್ ಅಡಿಷನ್, ಕಾಂಪಿಟೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್. ಇದ್ರದ್ದು ಪ್ರೂಫ್ ಮಾಡ್ತೀನಿ ಈಗ. ನೆಕ್ಸ್ಟ್ there are 3 laws: ಕಾಂಪಿಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ. ಅಸೋಸಿಯೇಟಿವ್ ಲಾ ಆಫ್ ಅಡಿಷನ್ ಅಂದ್ರೆ A ಪ್ಲಸ್ B ಪ್ಲಸ್ C ಆಫ್ ಇಸ್ ಈಕ್ವಲ್ಸ್ ಟು A ಪ್ಲಸ್ B ಆಫ್ ಪ್ಲಸ್ C. Associative law of multiplication is equals to A dot B dot C of is equals to A dot B of dot C. Distributive law. Distribution of and over R. A dot B plus C of is equals to A dot B of plus A dot C. Distribution of R over and A plus B dot C of is equals to A plus B of dot A plus C. ಇದಿಷ್ಟು ಲಾಸ್. ನಿಮಗೆ ಈ ಲಾಸ್ ಎಕ್ಸ್ಪ್ರೆಷನ್ ಫುಲ್ ಮನದಟ್ಟಾಗಿರ್ಬೇಕು. ಈ ಲಾಸ್ ಎಕ್ಸ್ಪ್ರೆಷನ್ ಯೂಸ್ ಮಾಡಿ ಮುಂದೆ ಬೂಲಿಯನ್ ಎಕ್ಸ್ಪ್ರೆಷನ್ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಈ ಲಾಸ್ಗಳು ಬಹಳ ಯೂಸ್ಫುಲ್ ಆಗುತ್ತೆ. ಮತ್ತೆ ಮುಂದೆ ಬರೋ ರೂಲ್ಸ್, ಲಾಸ್ ಅಂಡ್ ರೂಲ್ಸ್ ಬಹಳ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಇಟ್ಟು ಕೇಳ್ರಿ. Commutative law of addition, commutative law of multiplication, associative law of addition, associative law of multiplication, distribution of and over R, distribution of R over and. Total 6 basic law. 3 basic laws ಇದೆ. ಒಂದೊಂದು ಲಾ ಅಲ್ಲೂ 2 ಅಡಿಷನ್ ಮಲ್ಟಿಪ್ಲಿಕೇಶನ್ and over R over and. ಇದಿಷ್ಟು ಎಕ್ಸ್ಪ್ರೆಷನ್ ಲಾಸ್. ಇವಾಗ ಒಂದೊಂದೇ ಲಾನ ಪ್ರೂವ್ ಮಾಡ್ಕೊಂತ ಹೋಗೋಣ. ಕಾಂಪಿಟೇಟಿವ್ law of addition, ಅದರದ್ದು ಪ್ರೂಫ್ ಸ್ಟೇಟ್ಮೆಂಟ್ ಏನಂತಂದ್ರೆ ದಿ ಆರ್ಡರ್ ಇನ್ ವಿಚ್ ದಿ ವೇರಿಯೇಬಲ್ ಈಸ್ ಆರ್ಡ್ ಮೇಕ್ಸ್ ನೋ ಡಿಫರೆನ್ಸ್ ಇನ್ ದಿ ರಿಸಲ್ಟ್. ದಿ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಕಮ್ಯುಟೇಟಿವ್ ಲಾ ಆಫ್ ಅಡಿಷನ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದಿ ಆರ್ಡರ್ ಇನ್ ವಿಚ್ ದಿ ವೇರಿಯೇಬಲ್ಸ್ ಆರ್ ಆರ್ಡ್ ಮೇಕ್ಸ್ ನೋ ಡಿಫರೆನ್ಸ್ ಇನ್ ದ ರಿಸಲ್ಟ್. ಎಕ್ಸ್ಪ್ರೆಷನ್ ಬಂದ್ಬಿಟ್ಟು A ಪ್ಲಸ್ B
is equals to b plus a. ಇದೇ ಹೇಳ್ತಾ ಇರೋದು, ಇದೇ ಸ್ಟೇಟ್ಮೆಂಟ್. ದಿ ಆರ್ಡರ್ ಇನ್ ವಿಚ್ ದಿ ವೇರಿಯೇಬಲ್ಸ್ a and b ಆರ್ ವೇರಿಯೇಬಲ್ಸ್. ಆರ್ಡರ್ ಇನ್ ವಿಚ್ ಇಲ್ಲಿ a ಪ್ಲಸ್ b ಮಾಡ್ತಾ ಇದೀವಿ, ಇಲ್ಲಿ b ಪ್ಲಸ್ a ಮಾಡ್ತಾ ಇದೀವಿ. ಆರ್ಡರ್ ಇನ್ ವಿಚ್ ವೇರಿಯೇಬಲ್ಸ್ ಆರ್ ಮೇಕ್ಸ್ ನೋ ಡಿಫರೆನ್ಸ್ ಇನ್ ದ ರಿಸಲ್ಟ್ ಎಂಡ್ ರಿಸಲ್ಟ್ ಅಲ್ಲಿ a ಪ್ಲಸ್ b ಮಾಡಿದ್ರು ಒಂದೇ ಬರುತ್ತೆ, b ಪ್ಲಸ್ a ಮಾಡಿದ್ರು ಒಂದೇ ಬರುತ್ತೆ. ಇದಕ್ಕೆ ಬಂದ್ಬಿಟ್ಟು ಸಿಂಬಲ್ ಬಂದ್ಬಿಟ್ಟು a ಪ್ಲಸ್ b. ಗೇಟ್ ಹೇಳಿದಿರೋ ಕಳೆದ ಕ್ಲಾಸಲ್ಲಿ ಯಾವ ಗೇಟ್ ಹಾಕ್ತೀರಾ? ಅಂಡ್ ಗೇಟ್ ಹಾಕ್ತೀರಾ, ಆರ್ ಗೇಟ್ ಹಾಕ್ತೀರಾ, a ಪ್ಲಸ್ ಬಿ ಆರ್ ಗೇಟ್ ಸಿಂಬಲ್ ಇದು ಈ ರೀತಿ ಬಂದ್ರೆ ಕ್ರಾಸ್ ಅಲ್ಲಿ a ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಇನ್ಪುಟ್. ಫಸ್ಟ್ ಬಿ ಇನ್ಪುಟ್, ಫಸ್ಟ್ ಲೈನ್ ಬಿ ಇನ್ಪುಟ್, ನೆಕ್ಸ್ಟ್ ಲೈನ್ ಎ ಇನ್ಪುಟ್. ಫಸ್ಟ್ ಲೈನ್ ಎ ಇನ್ಪುಟ್, ಸೆಕೆಂಡ್ ಲೈನ್ ಬಿ ಇನ್ಪುಟ್, ಆರ್ ಗೇಟ್ ಕೊಟ್ರೆ ಬಿ ಪ್ಲಸ್ ಎ, ಎಂಡ್ ರಿಸಲ್ಟ್ ಸೇಮ್. ಈ ಈಕ್ವೇಶನ್ ಸೇಮ್. a ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ. ಅದಕ್ಕೆ ಕ್ಯುಮ್ಯುಟೇಟಿವ್ ಲಾ ಆಫ್ ಅಡಿಷನ್ ಈಸಿಲಿ ಪ್ರೂವ್ಡ್. ಹೆಂಗೆ ಪ್ರೂವ್ ಮಾಡ್ಬೋದು? ಈಸಿಯಾಗಿ ಪ್ರೂವ್ ಮಾಡ್ಬೋದು ಯೂಸಿಂಗ್ ದ ಟ್ರೂತ್ ಟೇಬಲ್ ಅಪ್ರೋಚ್. ಟ್ರೂತ್ ಟೇಬಲ್ ಯೂಸ್ ಮಾಡಿ ಈಸಿಯಾಗಿ ಪ್ರೂವ್ ಮಾಡ್ಬೋದು. ಟ್ರೂತ್ ಟೇಬಲ್ ಬರೀ a ಪ್ಲಸ್ ಬಿ, ಬಿ ಪ್ಲಸ್ ಎ. 0 0 ಆಗಿದ್ರೆ 0 0 ಕೊಟ್ರೆ ಆರ್ ಗೇಟಿಗೆ ಔಟ್ಪುಟ್ 0, a ಪ್ಲಸ್ ಬಿ 0. 0 1 ಆದ್ರೆ 0 1 ಕೊಟ್ರೆ ಔಟ್ಪುಟ್ ಈಸ್ 1. ಸೊ 1 1 0 ಕೊಟ್ರೆ 1 0 ಇನ್ಪುಟ್ ಕೊಟ್ರೆ ಔಟ್ಪುಟ್ ಈಸ್ 1. 1 1 ಇನ್ಪುಟ್ ಕೊಟ್ರೆ ಔಟ್ಪುಟ್ ಈಸ್ 1. ಸೊ 1. ಇಲ್ಲಿ ಅದೇ ರೀತಿ ಕೊಡ್ರಿ, ಬಿ ಪ್ಲಸ್ ಎ ಮಾಡ್ರಿ, ಬಿ ಪ್ಲಸ್ ಎ 0 ಪ್ಲಸ್ 0 0 ಔಟ್ಪುಟ್, 0 ಪ್ಲಸ್ 1 ಪ್ಲಸ್ 0 b1 a0 1 ಔಟ್ಪುಟ್, b0 a1 1 ಔಟ್ಪುಟ್, b1 a1 1 ಔಟ್ಪುಟ್. ಸೊ ಟ್ರೂತ್ ಟೇಬಲ್ ಎರಡು ಸೇಮ್ ಆಯ್ತಾ? ಟ್ರೂತ್ ಟೇಬಲ್ ಯೂಸ್ ಮಾಡಿ ನಾವು ಪ್ರೂವ್ ಮಾಡ್ತೀವಿ. ಹೆನ್ಸ್ ಥಿಯರಮ್ ಈಸ್ ಪ್ರೂವ್ಡ್. ಟ್ರೂತ್ ಟೇಬಲ್ ಬರೀರಿ. ಟ್ರೂತ್ ಟೇಬಲ್ ಬರೆದ್ರೆ ಹೆನ್ಸ್ ಥಿಯರಮ್ ಈಸ್ ಪ್ರೂವ್ಡ್. Commutative law of addition easily proved using the truth table approach as shown in the figure. ಈ truth table a plus b is equals to b plus a. Yes, commutative law of addition is proved. So commutative law of addition is proved. ಗೊತ್ತಾಯ್ತಲ್ಲ? a b ಇಲ್ಲಿ a b a ಫಸ್ಟ್ ಇನ್ಪುಟ್ ಕೊಡ್ತೀವಿ, b ಇನ್ಪುಟ್ ನೆಕ್ಸ್ಟ್ ಕೊಡ್ತೀವಿ. 0 0 ಆದ್ರೆ ಇಲ್ಲಿ ಔಟ್ಪುಟ್ 0 0 0 ಇದ್ರೆ, ನೆಕ್ಸ್ಟ್ 0 1 0 1 ಇದ್ರೆ ಔಟ್ಪುಟ್ 1. ನೆಕ್ಸ್ಟ್ 1 0 1 0 ಇದ್ರೆ ಔಟ್ಪುಟ್ 1 1 1 ಇದ್ರೆ ಔಟ್ಪುಟ್ 1. ಇಲ್ಲಿ ಫಸ್ಟ್ 0 0 0 0 ಇದ್ರೆ ಔಟ್ಪುಟ್ 0 1 0, ಯಾಕಂದ್ರೆ b1 1 0 ಇದ್ರೆ ಔಟ್ಪುಟ್ 1 0 1 a1 0 1 ಇದ್ರೆ ಔಟ್ಪುಟ್ 1 1 1 ಇದ್ರೆ ಔಟ್ಪುಟ್ 1. ಎನಿ ಒನ್ ಆರ್ ಗೇಟ್ ಸ್ಟೇಟ್ಮೆಂಟ್ ಅದು, ಐದರ್ a ಆರ್ b, ಐದರ್ ಫಸ್ಟ್ ಲೈನ್ ಆರ್ ಸೆಕೆಂಡ್ ಲೈನ್. a ಆರ್ b are 1 or both the inputs 1, output is 1. When both the input is 0, output is 0. So hence theorem is proved. Commutative law of addition ಮುಗಿತು. ಈಗ commutative law of multiplication. Commutative law of multiplication. Commutative law of multiplication. Commutative law of multiplication. A dot b is equals to b dot a. ಇದಕ್ಕೆ and get ಯೂಸ್ ಮಾಡ್ತೀವಿ. a dot b is equals to b dot a and get. ಈಗ ಹೆಂಗ್ ಪ್ರೂವ್ ಮಾಡೋದು? ಫಸ್ಟ್ ಸ್ಟೇಟ್ಮೆಂಟ್ ಏನು? ದಿ ಆರ್ಡರ್ ಇನ್ ವಿಚ್ ದ ವೇರಿಯೇಬಲ್ ಆಂಡೆಡ್ ಮೇಕ್ಸ್ ನೋ ಡಿಫರೆನ್ಸ್ ಇನ್ ದ ರಿಸಲ್ಟ್. ದಿ ಆರ್ಡರ್ ಇನ್ ವಿಚ್ ದ variables is ANDed. The order in which the variable is ANDed, which makes no difference in the end result. So truth table ಮುಖಾಂತರ ನಾವು ಥಿಯರಮ್ ಪ್ರೂವ್ ಮಾಡೋದು. ಯಾಕಂದ್ರೆ
ಬೂಲಿಯನ್ ಆಲ್ಜಿಬ್ರಾನಲ್ಲಿ ಓನ್ಲಿ ಟ್ರೂ ಅಂಡ್ ಫಾಲ್ಸ್, ಓನ್ಲಿ 0 and 1, ಓನ್ಲಿ 2 ವೇರಿಯೇಬಲ್ಸ್ ಆರ್ ದೇರ್. ಎರಡೇ ಇರೋದು. ವೇರಿಯೇಬಲ್ ಎಷ್ಟೊಂದು ಇರ್ಬೋದು. ವೇರಿಯೇಬಲ್ ಒಳಗಡೆ ನೀವು ಕಾನ್ಸ್ಟೆಂಟ್ ಕೊಡೋದು 0 ಮತ್ತೆ 1 ಅಷ್ಟೇ. 0 1 ಬಿಟ್ರೆ ಟ್ರೂ ಅಂಡ್ ಫಾಲ್ಸ್ ಬಿಟ್ರೆ ಬೇರೆ ಏನು ಕೊಡಲ್ಲ. ಸೊ ಟ್ರೂ ಟೇಬಲ್ ಯೂಸ್ ಮಾಡಿ 0 and 1 ಕೊಟ್ಟು ನೋಡ್ತಾ ಹೋಗೋದು. ಇವಾಗ a ಡಾಟ್ b is equals to b ಡಾಟ್ a 0.00 0.00 0.10 1.00 1.00 0.10 1.11 1.11. Truth table is hence theorem is proved. Commutative law of multiplication easily proved using the truth table approach as shown in the figure. Truth table approach ಮಾಡಿ ಇದು ಮಾಡ್ತೀವಿ. a dot b is equal to b dot a. Hence commutative law of multiplication is proved. And when both the inputs are high, then only the output is high. When both the inputs are high, then only the output is high. When both the inputs are high, then only the output is high. Otherwise output is 0. And get the ಇದು ನೀವು ಕಳೆದ ಕ್ಲಾಸಲ್ಲಿ ಹೋಗಿ ನೋಡ್ರಿ. ಆ್ಯಂಡ್ ಗೆಟ್ ಟ್ರೂ ಟೇಬಲ್ ಗೊತ್ತಾಗುತ್ತೆ ನಿಮಗೆ. a ಡಾಟ್ b ಸಿಂಪಲ್. ಇದು ಮಾಡಿದ್ರೆ ಕಮ್ಯುಟೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಮುಗಿದಿದೆ. ಪ್ರೂಫ್. ಅಸೋಸಿಯೇಟಿವ್ ಲಾ ಆಫ್ ಅಡಿಷನ್. ನೆಕ್ಸ್ಟ್ ಅಸೋಸಿಯೇಟಿವ್ ಲಾ ಆಫ್ ಅಡಿಷನ್. ಅಸೋಸಿಯೇಟಿವ್ ಲಾ ಆಫ್ ಅಡಿಷನ್ ಏನು ಹೇಳುತ್ತೆ? a ಪ್ಲಸ್ b plus c of is equals to a plus b of plus c. Statement ಬಂದ್ಬಿಟ್ಟು in ordering numbers of variables, the result is same irrespective of the grouping of variables. The ordering of number of variables irrespective of grouping of variables. ಇದು ಗ್ರೂಪಿಂಗ್. b ಪ್ಲಸ್ ಸಿ ಒಂದು ಗ್ರೂಪ್ ಮಾಡಿವಿ, a ಪ್ಲಸ್ ಬಿ ಒಂದು ಗ್ರೂಪ್ ಮಾಡಿವಿ. ಅದರಲ್ಲಿ a ಪ್ಲಸ್ ಬಿ ಒಂದು ಗ್ರೂಪ್ ಮಾಡಿವಿ, ಇದರಲ್ಲಿ b ಪ್ಲಸ್ ಸಿ ಒಂದು ಗ್ರೂಪ್ ಮಾಡಿವಿ. ಅದೇ ಡಿಫ್ರೆನ್ಸ್ ಏನು ಚೇಂಜ್ ಆಗಲ್ಲ ಅಂತ ಹೇಳ್ತೈತೆ. ಅದೇ ಸ್ಟೇಟ್ಮೆಂಟ್ ಏನು ಹೇಳ್ತೀವಿ? ದಿ ಆರಿಂಗ್ ನಂಬರ್ ಆಫ್ ವೇರಿಯೇಬಲ್ಸ್, ದಿ ರಿಸಲ್ಟ್ ಈಸ್ ಸೇಮ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಗ್ರೂಪಿಂಗ್ ಆಫ್ ವೇರಿಯೇಬಲ್ಸ್. ಇವಾಗ ನೀವು ಫಸ್ಟ್ ಬಿ ಸಿ ನ ಆ್ಯಂಡ್ ಗೇಟಿಗೆ ಕೊಡಬೇಕು. ಆರ್ ಗೇಟ್ ಏನ್ ಮಾಡ್ತಾ ಇರೋದು? ಆರಿಂಗ್ ಮಾಡ್ತಾ ಇರೋದು. a ಪ್ಲಸ್ ಬಿ ಪ್ಲಸ್ ಸಿ ಆರ್ ಗೇಟಿಗೆ ಕೊಡಬೇಕು. ಅದ್ರದ್ದು ಔಟ್ಪುಟ್ ನ ತಗೊಂಡು ಎ ಲೈನಿಗೆ ಆರ್ ಗೇಟಿಗೆ ಕೊಡಬೇಕು. ಇದು ಈ ಫಸ್ಟ್ ಇದು ಈಕ್ವಲ್ಸ್ ಟು ಇದಂತ ಹೇಳ್ತಾ ಇದ್ದೀವಿ. ಆರ್ ಗೇಟ್ ಬಿ ಎ ಪ್ಲಸ್ ಬಿ ನ ಫಸ್ಟ್ ಆರ್ ಗೇಟಿಗೆ ಕೊಟ್ಟು ಸಿ ಲೈನ್ಗೆ ಆರ್ ಮಾಡ್ತಾ ಇದೀವಿ. ಇಲ್ಲಿ ಇದು ಈಕ್ವಲ್ ಟು ಇದು ಅಂತ ಹೇಳ್ತಾ ಇದೀವಿ. ಈ ಸರ್ಕ್ಯೂಟ್ ಇಸ್ ಈಕ್ವಲ್ ಟು ಈ ಸರ್ಕ್ಯೂಟ್. ಎನ್ಸ್ ಹೇಗೆ ಪ್ರೂವ್ ಮಾಡೋದು? ಟ್ರೂತ್ ಟೇಬಲ್ ಬರೆಯೋದ್ರಿಂದ ಪ್ರೂವ್ ಮಾಡ್ಬೋದು. ಎ ಬಿ ಸಿ 3 ಇನ್ಪುಟ್ಸ್. ಎ ಪ್ಲಸ್ ಬಿ ಪ್ಲಸ್ ಸಿ ಫಸ್ಟ್ ಸರ್ಕ್ಯೂಟ್ ಔಟ್ಪುಟ್, ಎ ಪ್ಲಸ್ ಬಿ ಪ್ಲಸ್ ಸಿ ಸೆಕೆಂಡ್ ಸರ್ಕ್ಯೂಟ್ ಔಟ್ಪುಟ್. ನೋಡಿ ಟ್ರೂತ್ ಟೇಬಲ್ ಬರೀರಿ, ಟ್ರೂತ್ ಟೇಬಲ್ ಇಲಿಸ್ಟ್ರೇಷನ್ ಮಾಡ್ರಿ. ಸೇಮ್ ಬಂದ್ರೆ ಎನ್ಸ್ ಥಿಯರಮ್ ಇಸ್ ಪ್ರೂವ್ಡ್. 0 0 0 ಎ ಬಿ ಸಿ 3 0 ಕೊಡ್ರಿ. a 0 b 0 c 0 ಔಟ್ಪುಟ್ ಏನ್ ಬರುತ್ತೆ? 0 ಪ್ಲಸ್ 0 0. ಇಲ್ಲಿ 0 ಲೈನ್ ಇದೆ. 0 ಪ್ಲಸ್ 0 0. ಸೊ ಆನ್ಸರ್ ಇಸ್ 0. ಇದರಲ್ಲಿ ನೋಡ್ರಿ 0 0 0 0 ಪ್ಲಸ್ 0 0 0 plus 0 0. Answer is 0. Next 0 0 1 0 0 1 ಕೊಡ್ರಿ. 0 plus 1 1 1 plus 0 1 1 is the answer. 0 0 1 0 plus 0 0 0 plus 1 1 is the answer. Next 0 1 0 0 1 0 ಕೊಡ್ರಿ. 0 1 0 ಏನಾದ್ರು ಬರುತ್ತೆ ನೋಡ್ರಿ. 1 plus 0 1 1 plus 0 1 1 is the output. 0 plus 1 1 1 plus 0 1 1 is the output. 0 1 1 ಕೊಡ್ರಿ.
0 1 1 1 plus 1 1 1 plus 0 1 1 is the output 0 1 1 ಕೊಡ್ರಿ 0 plus 1 1 1 plus 1 1 1 is the output 1 0 0 1 0 0 0 plus 0 0 0 plus 1 1 1 0 0 0 plus 1 1 1 plus 0 1 1 is the output 1 0 1 1 0 1 1 plus 0 1 1 plus 1 1 1 is the output 1 0 1 1 plus 0 1 1 plus 1 1 is the output next 1 0 1 1 0 1 1 0 ಕೊಟ್ರೆ 1 1 0 ಕೊಟ್ರೆ 0 plus 1 1 1 plus 1 1 1 1 0 ಕೊಟ್ರೆ 0 plus 1 1 1 plus 0 1 both the cases output is same 1 1 1 triple 1 ಕೊಡ್ರಿ 1 plus 1 1 1 plus 1 1 so triple 1 ಗೆ ಇಲ್ಲ ಜಾಗದಲ್ಲಿ ಹೊರಗಡೆ ಬರ್ತೀನಿ triple 1 ಗೆ ಅದು 1 ಇದು triple 1 1 plus 1 1 1 plus 1 1 so answer hence theorem is proved truth table ಬರೆಯೋದ್ರಿಂದ ಟ್ರೂತ್ ಟೇಬಲ್ ಏನು ಬರಿತೀವಿ ಟ್ರೂತ್ ಟೇಬಲ್ ಸರ್ಕ್ಯೂಟ್ಗೆ ಹಾಕಿ ಸರ್ಕ್ಯೂಟ್ಗೆ ಇನ್ಪುಟ್ಸ್ ಕೊಟ್ಟು ಅದರ ಔಟ್ಪುಟ್ ಏನಂತ ನೋಡ್ಕೊಂಡು ಟ್ರೂತ್ ಟೇಬಲ್ ಬರೆಯೋದು ಸೊ hence theorem is proved next associative law of multiplication associative law of multiplication ಏನು a dot b dot c is equals to a dot b dot c statement ಏನು in adding number of variables the result is same irrespective of grouping of variables in adding number of variables is irrespective of grouping of variables in adding number of variables the result is same irrespective of grouping of variables ಇದು ನಮ್ದು ಇದು ಇದನ್ನ ಸರ್ಕ್ಯೂಟ್ ಹೆಂಗ್ ಬರೆಯೋದು ಸೇಮ್ ಬಿ ಸಿ ಆ್ಯಂಡ್ ಗೇಟಿಗೆ ಕೊಡ್ರಿ ಬಿ ಸಿ ಆ್ಯಂಡ್ ಗೇಟಿಗೆ ಕೊಟ್ಟು ಅದರ ಔಟ್ಪುಟ್ನ ಎ ಜೊತೆ ಆ್ಯಂಡ್ ಮಾಡಿದ್ರೆ ಬರೋ ರಿಸಲ್ಟ್ ಎ ಬಿನ ಆ್ಯಂಡ್ ಗೇಟಿಗೆ ಕೊಟ್ಟು ಸಿ ಲೈನ್ ಜೊತೆ ಆ್ಯಂಡ್ ಮಾಡೋದ್ರಿಂದ ಬರೋ ರಿಸಲ್ಟ್ ಸೇಮ್ ಅಂತ ಥಿಯರಮ್ ಹೇಳ್ತೈತೆ ಎ ಬಿ ಸಿ ಇದು ಎ ಡಾಟ್ ಬಿ ಡಾಟ್ ಸಿ ಇಸ್ ಈಕ್ವಲ್ಸ್ ಟು ಎ ಡಾಟ್ ಬಿ ಡಾಟ್ ಸಿ ಟ್ರೂತ್ ಟೇಬಲ್ ಮುಖಾಂತರ ಹೆನ್ಸ್ ಥಿಯರಮ್ನ ಪ್ರೂವ್ ಮಾಡಬೇಕು ಟ್ರೂತ್ ಟೇಬಲ್ ಮುಖಾಂತರ ಹೆಂಗೆ ಪ್ರೂವ್ ಮಾಡ್ತೀರಾ ಒಂದೊಂದೇ ಇನ್ಪುಟ್ ಲೈನ್ ಕೊಟ್ಟು 0 0 0 0 0 0 0 0 0 A0 B0 C0 0 into 0 0 0 into 0 0 so output is 0 ಇಲ್ಲಿ 0 0 0 ನೋಡ್ರಿ 0 into 0 0 0 into this 0 0 output is 0 0 0 1 0 0 1 0 into 1 0 0 into 0 0 0 0 0 1 0 into 0 0 0 into 1 0 0 0 1 0 0 1 0 0 1 0 1 into 0 0 0 into 0 0 0 0 into 1 0 0 into 0 0 0 0 1 1 0 1 1 1 into 1 1 1 into 0 0 so 0 0 1 1 0 into 1 0 0 into 1 0 so 0 1 0 0 1 0 0 ಅರ್ಥ ಆಗ್ತಾ ಇದೆಯಲ್ಲ ಸರ್ಕ್ಯೂಟ್ಗೆ ಇನ್ಪುಟ್ ಕೊಟ್ಟು ಔಟ್ಪುಟ್ ಬರೆದು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಬಿ ಸಿ 0 0 0 into 0 0 ಆ ಬಂದಿರೋ ಆನ್ಸರ್ ಇಂಟು 1 ಎ ಲೈನ್ ಇಸ್ 1 0 ಸೊ 0 0 1 0 0 1 into 0 0 0 into 0 0 ಸೊ ಎರಡು ಕೇಸಲ್ಲಿ 0
1 0 1 1 0 1 1 into 0 0 0 into 1 0 1 0 1 1 0 1 1 into 0 0 0 into 1 0 so 0 1 1 0 1 1 0 1 into 0 0 0 into 1 0 1 1 0 1 into 1 1 1 into 1 1 1 into 0 0 so 0 1 1 1 1 into 1 1 1 into 1 1 answer is 1 when 1 1 1 1 into 1 1 into 1 1 1 into 1 1 so 1 hence theorem is proved ಸರ್ಕ್ಯೂಟ್ ಯಾವ್ದು ಆಂಡ್ ಗೇಟ್ ಹಾಕ್ಬೇಕಾ ಆರ್ ಗೇಟ್ ಹಾಕ್ಬೇಕಾ ನೋಡ್ಕೊಳ್ರಿ ಯಾವ್ದು ಗ್ರೂಪಿಂಗ್ ನೋಡ್ಕೊಳ್ರಿ ಇಲ್ಲಿ ಬಿ ಸಿ ಗ್ರೂಪಿಂಗ್ ಬಿ ಸಿಗೆ ಒಂದು ಆಂಡ್ ಗೇಟ್ ಹಾಕಿ ಎ ಲೈನ್ ಇಂದ ಇನ್ನೊಂದು ಆಂಡ್ ಗೇಟ್ ಹಾಕಿ ಔಟ್ಪುಟ್ ಇಲ್ಲಿ ಎ ಬಿ ಗೆ ಒಂದು ಆಂಡ್ ಗೇಟ್ ಹಾಕಿ ಸಿ ಲೈನ್ ಇಂದ ಇನ್ನೊಂದು ಔಟ್ಪುಟ್ ಹಾಕಿ ಔಟ್ಪುಟ್ ಇದು ಟ್ರೂ ಟೇಬಲ್ ಬರೆದು ಎನ್ಸ್ ಥಿಯರಂ ಪ್ರೂವ್ ಮಾಡೋದು ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ ಆಫ್ and over R and over R A dot B plus C is equals to A dot B plus A dot C. ಇದಕ್ಕೆ ಸರ್ಕ್ಯೂಟ್ ಫಸ್ಟ್ ಸ್ಟೇಟ್ಮೆಂಟ್ ಆರಿಂಗ್ number of variables and ANDing the result with single variable. ORing the number of variables and ANDing the result with single variable is equal to ANDing the lone variable with each of the variables and ORing the product. ORing the product ಬಂದಿದ್ದನ್ನ ಆರ್ ಮಾಡೋದು. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಸ್ಟೇಟ್ಮೆಂಟ್ ORing number of variables and ANDing the result with single variable is equal to ANDing the lone variable with each of the variables and ORing the product. ಇದೇ ಈ ಈಕ್ವೇಶನ್ ನ ವರ್ಡ್ಸ್ಗಳಲ್ಲಿ ಹೇಳೋದು ORing the number of variables with ANDing the lone variable is equal to ANDing the lone variable with each variable, then the result is ORing the product variables and ORing the product ಅಷ್ಟೇ. ಇವಾಗ ಸರ್ಕ್ಯೂಟ್ ಇಲ್ಲೇನ್ ಬೇಕು ಬಿ ಸಿ ಬೇಕು. ಬಿ ಸಿಗೆ ಒಂದು ಆ್ಯಂಡ್ ಗೇಟ್ ಹಾಕ್ಬೇಕು ಬಿ ಸಿ ಪ್ಲಸ್ ಬಂದಿರೋ ಆ್ಯಂಡ್ ಗೇಟ್ ನ ಎ ಜೊತೆ ಆರ್ ಗೇಟ್. ಈ ಸರ್ಕ್ಯೂಟ್ is equals to AB and AC and with R ಇದು ಈಕ್ವಲ್ ಟು ಇದು ಅಂತ ಹೇಳ್ತಾರೆ. ಹೆಂಗೆ ಪ್ರೂವ್ ಮಾಡೋದು? ಟ್ರೂತ್ ಟೇಬಲ್ ಬರೆಯೋದ್ರಿಂದ ಪ್ರೂವ್ ಮಾಡಬಹುದು. ಎ ಬಿ ಸಿ ನಮಗೇನ್ ಬೇಕು? ಬಿ ಪ್ಲಸ್ ಸಿ ಬೇಕು. ಬಿ ಪ್ಲಸ್ ಸಿ ಇಲ್ಲಿ ಬರೋದು ಬಿ ಪ್ಲಸ್ ಸಿ ಎ ಡಾಟ್ ಬಂದಿರೋ ಆನ್ಸರ್ ಜೊತೆ ಎ ಡಾಟ್ ಇಲ್ಲಿ ಎ ಡಾಟ್ ಬಿ ಪ್ಲಸ್ ಸಿ ಬಿ ಪ್ಲಸ್ ಸಿ ಬಿ ಪ್ಲಸ್ ಸಿ ಇಲ್ಲಿ ಬರೋ ಔಟ್ಪುಟ್ ಎ ಡಾಟ್ ಬಿ ಪ್ಲಸ್ ಸಿ ಇಲ್ಲಿ ಫೈನಲ್ ಬರೋ ಔಟ್ಪುಟ್ ಎ ಡಾಟ್ ಬಿ ಇಲ್ಲಿ ಬರೋ ಔಟ್ಪುಟ್ ಎ ಡಾಟ್ ಸಿ ಇಲ್ಲಿ ಬರೋ ಔಟ್ಪುಟ್ ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಇಲ್ಲಿ ಬರೋ ಔಟ್ಪುಟ್ ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ. ಇವಾಗ ಇದು ಸೇಮ್ ಬರುತ್ತಾ ನೋಡ್ರಿ. ಇನ್ಪುಟ್ ಕೊಡ್ತಾ ಬರ್ರಿ 0 0 0 0 ಪ್ಲಸ್ 0 0 0 ಇಂಟು 0 0 0 0 1 ಕೊಟ್ರೆ 0 ಪ್ಲಸ್ 1 1 1 ಪ್ಲಸ್ 0 ಪ್ಲಸ್ 1 1 1 ಇಂಟು 0 0
0 1 0, 0 plus 1 1, 1 into 0 0, 0 1 1, 1 in 1 plus 1 1, 1 into 0 0, 1 triple 0, 0 into 0 0, 0, 0 plus 0 0, 0 into 1 0, 1 0 1, 0 plus 1 1, 1 into 1 1, 1 1 0, 0 plus 1 1, 1 into 1 1, 1 1 1, 1 plus 1 1, 1 into 1 1. ಲಾಸ್ಟ್ 3 ಕೇಸಲ್ಲಿ 1, ಇನ್ನೆಲ್ಲ 0. ಇನ್ನು 5 ಕೇಸಲ್ಲಿ ಇಲ್ಲಿ ನೋಡೋಣ. ಎ ಡಾಟ್ ಬಿ ಏನು ಬರ್ತದೆ? 0 ಇಂಟು 0 ಎ ಬಿ, 0 ಇಂಟು 0 0, 0 into 0 0, AC AB AC, 0 into 0 0, 0 into 1 0, 0 into 1 0, 0 into 0 0, 0 into 1 0, 0 into 1 0, 1 into 0 0, 1 into 0 0, 1 into 0 0, 1 into 1 1, 1 into 1 1, 1 into 0 0, 1 into 1 1, 1 into 1 1. ಇವಾಗ ಇದೇನಿದೆ ಪ್ಲಸ್ ಆರಿಂಗ್ ಮಾಡಬೇಕು. 0 plus 0 0, 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 0 plus 1 1, 1 plus 0 1, 1 plus 1 1. Hence theorem is proved. ಇದು is equal to ಇದು. ಸಬ್ಸ್ಟಿಟ್ಯೂಟ್ ಮಾಡ್ರಿ, ಸರ್ಕ್ಯೂಟ್ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡ್ರಿ, ಈಚ್ ಔಟ್ಪುಟ್ ತೆಗೆದು ನೋಡ್ರಿ, ಫೈನಲ್ ಔಟ್ಪುಟ್ ನೋಡ್ರಿ, ಅದು ಇದೆ. ಎಲ್ಸ್ ಥಿಯರಮ್ ಇಸ್ ಪ್ರೂವ್ಡ್. ಡಿಸ್ಟ್ರಿಬ್ಯೂಟಿವ್ ಲಾ ಆಫ್ and over R. Distribution of R over and. Distribution of R over and. Over and. A plus B dot C is equals to A plus B dot A plus C. ಏನಿರ್ತದೆ ಸ್ಟೇಟ್ಮೆಂಟ್? ಆಂಡಿಂಗ್ ನಂಬರ್ ಆಫ್ ವೇರಿಯೇಬಲ್ಸ್ and ORing the result with single variable is equal to ORing the lone variable with each of the variables and ANDing the product ಅಂತ ಹೇಳ್ತದೆ. ಎ ಬಿ ಸಿ, ಬಿ ಸಿ ನ ಆ್ಯಂಡ್ ಮಾಡ್ತಾ ಇರೋದು. ಬಿ ಸಿ ನ ಆ್ಯಂಡ್ ಮಾಡಿ ಲಾಸ್ಟ್ ಸರ್ಕ್ಯೂಟ್ ಅಲ್ಲಿ ಮಿಸ್ಟೇಕ್ ಆಗಿದೆ ನೋಡ್ರಿ. ಲಾಸ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ ಆಫ್ ಅಲ್ಲಿ, ಡಿಸ್ಟ್ರಿಬ್ಯೂಟಿವ್ ಲಾ ಆಫ್ ಆ್ಯಂಡ್ ಓವರ್ ಆರ್ ಅಲ್ಲಿ ಬಿ ಸಿ ನ ಆರ್ ಗೇಟಿ ಕೊಡ್ಬೇಕಿತ್ತು. ಬಿ ಸಿ ಆರ್ ಗೇಟಿ ಕೊಟ್ಟು ಅದನ್ನ ಉತ್ತರನ ಆ್ಯಂಡ್ ಗೇಟಿಗೆ ಕೊಡ್ಬೇಕಿತ್ತು. ಸಿಂಬಲ್ ಅಲ್ಲಿ ತಪ್ಪಾಗಿದೆ, ಉತ್ತರನ ಆ್ಯಂಡ್ ಗೇಟಿಗೆ ಕೊಡ್ಬೇಕಿತ್ತು. ಸಿಂಬಲ್ ಅಲ್ಲಿ ಮಾತ್ರ ಇನ್ನೆಲ್ಲ ಕರೆಕ್ಟ್ ಇದೆ, ಸಿಂಬಲ್ ಅಲ್ಲಿ ಮಾತ್ರ ತಪ್ಪಾಗಿದೆ. ಹಿಂಗ್ ಬರ್ಕೋಬೇಕು ಸಿಂಬಲ್ ಫಸ್ಟ್. ಈಗ ಬಿ ಸಿ ನ ಆ್ಯಂಡ್ ಗೇಟಿಗೆ ಕೊಟ್ಟು ಬಿ ಸಿ ಬಿ ಡಾಟ್ ಸಿ ಅದನ್ನ ಆರ್ ಡಿಸ್ಟ್ರಿಬ್ಯೂಟಿವ್ ಆ್ಯಂಡ್ ಓವರ್ ಆರ್ ಈಗ ತಾನೇ ಮಾಡಿದ್ವಲ್ಲ. ಸಿಂಬಲ್ ಇವೆರಡು ಸಿಂಬಲ್ ಮಿಸ್ಪ್ಲೇಸ್ ಆಗಿದೆ, ಸಿಂಬಲ್ ಅಷ್ಟೇ, ಬೇರೆ ಎಲ್ಲ ಕರೆಕ್ಟ್ ಆಗಿದೆ. ಎ ಪ್ಲಸ್ ಬಿ ಡಾಟ್ ಸಿ ದಿಸ್ ಈಸ್ ಈಕ್ವಲ್ ಟು ಎ ಬಿ ಎ ಸಿ ಈಚ್ ಆರ್ ಮಾಡಿ ರಿಸಲ್ಟ್ ನ ಆ್ಯಂಡ್ ಮಾಡೋದು. ಇಲ್ಲಿ ಬಿ ಡಾಟ್ ಸಿ ಎ ಪ್ಲಸ್ ಬಿ ಡಾಟ್ ಸಿ, ಎ ಪ್ಲಸ್ ಬಿ, ಎ ಪ್ಲಸ್ ಸಿ, ಎ ಪ್ಲಸ್ ಬಿ ಡಾಟ್ ಎ ಪ್ಲಸ್ ಸಿ, ಇದು ಈಕ್ವಲ್ಸ್ ಅಂತ ಹೇಳ್ಬೇಕು. ಇವಾಗ ಅದಕ್ಕೆ 0 0 0 ಎ ಬಿ ಸಿಗೆ 0 0 ಹಾಕಿ ಸರ್ಕ್ಯೂಟ್ ಅಲ್ಲಿ ಇದು ಆರ್ ಗೇಟ್, ಇಲ್ಲಿ ಆ್ಯಂಡ್
ಕಳೆದ ಸರ್ಕ್ಯೂಟ್ ಅಲ್ಲಿ ಈಗ ತಾನು ಡಿಸ್ಟ್ರಿಬ್ಯೂಟಿವ್ ಆಫ್ ಆ್ಯಂಡ್ ಓವರ್ ಆರ್ ಮಾಡೋದಲ್ಲ, ಇವೆರಡ ಸಿಂಬಲ್ ಮಾತ್ರ ಮಿಸ್ಪ್ಲೇಸ್ ಆಗಿದೆ. ಈ ಸಿಂಬಲ್ ಇಲ್ಲಿ ಬರ್ಬೇಕು, ಈ ಸಿಂಬಲ್ ಇಲ್ಲಿ ಬರ್ಬೇಕು, ಅದರಲ್ಲಿ ಇಲ್ಲಿ ಕರೆಕ್ಟ್ ಇದೆ. ಝೀರೋ 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 ಬಿ ಡಾಟ್ ಸಿ 0 into 0 0 0 into 1 0 1 into 0 0 1 into 1 1 0 into 0 0 0 into 1 0 0 into 1 0 1 into 1 1 b dot c a plus ಇದ್ರ ಜೊತೆ ಇವಾಗ ಈ ಬಂದಿರೋ ಆನ್ಸರ್ನ ಕೂಡಬೇಕು. 0 plus 0 0 0 plus 0 0 0 plus 0 0 0 plus 1 1 1 plus 0 1 1 plus 0 1 1 plus 0 1 1 plus 1 1 3 zeros 5 ones 3 0 5 1. ಇವಾಗ a plus b 0 plus 0 0 0 plus 0 0 0 plus 1 1 0 plus 1 1 1 plus 0 1 1 plus 0 1 1 plus 1 1 1 plus 1 1. ಇವಾಗ a plus c 0 plus 0 0 0 plus 1 1 0 plus 0 0 0 plus 1 1 0 plus 1 plus 0 1 1 plus 1 1 1 plus 0 1 1 plus 1 1. ಅದಾದ್ಮೇಲೆ ಇದು ಇಂಟು ಇದು 0 into 0 0 0 into 1 0 1 into 0 0 1 into 1 1 1 into 1 1 1 into 1 1 1 into 1 1 1 into 1 1. ಇದು ಲೆನ್ಸ್ ಥಿಯರಮ್ ಇಸ್ ಪ್ರೂವ್ಡ್. ಸೊ ಟೋಟಲ್ 3 ಥಿಯರಮ್ಸ್, ಒಂದೊಂದರಲ್ಲಿ ಎರಡು ಥಿಯರಮ್. ಕಾಮ್ಯುಟೇಟಿವ್ ಲಾ ಆಫ್ ಅಡಿಷನ್, ಕಾಮ್ಯುಟೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್, ಅಸೋಸಿಯೇಟಿವ್ ಲಾ ಆಫ್ ಅಡಿಷನ್, ಅಸೋಸಿಯೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್, ಡಿಸ್ಟ್ರಿಬ್ಯೂಷನ್ ಓವರ್ ಆ್ಯಂಡ್ ಓವರ್ ಆರ್, ಡಿಸ್ಟ್ರಿಬ್ಯೂಷನ್ ಆಫ್ ಆರ್ ಓವರ್ ಆ್ಯಂಡ್. ಇದಿಷ್ಟು ಮಾಡಿದ್ವಿ. ಟ್ರೂತ್ ಟೇಬಲ್ ಯೂಸ್ ಮಾಡಿ ಪ್ರೂವ್ ಮಾಡೋದು. ರೂಲ್ 1 ಏನಂತಂದ್ರೆ, ಎ ವೇರಿಯೇಬಲ್ ಆರ್ಡ್ ವಿತ್ ಎ 0 ಈಸ್ ಈಕ್ವಲ್ ಟು ದಿ ವೇರಿಯೇಬಲ್. ಯಾವುದೋ ಒಂದು ವೇರಿಯೇಬಲ್ನ 1 ಜೊತೆ 0 ಜೊತೆ ಆರ್ ಮಾಡಿದ್ರೆ ಆ ವೇರಿಯೇಬಲ್ ಏನಿದೆ ಅದೇ ಬರುತ್ತೆ. ರೂಲ್ 1 ಏನ್ ಹೇಳುತ್ತೆ? ರೂಲ್ 1 ಸ್ಟೇಟ್ಮೆಂಟ್ ಬಂದ್ಬಿಟ್ಟು, ಎ ವೇರಿಯೇಬಲ್ ಆರ್ಡ್ ವಿತ್ ಎ 0. ಎ ವೇರಿಯೇಬಲ್, ಎ ಅನ್ನೋದೊಂದು ವೇರಿಯೇಬಲ್, ಆರ್ಡ್ ಅಂದ್ರೆ ಪ್ಲಸ್, ವಿತ್ 0 ಈಸ್ ಈಕ್ವಲ್ ಟು ದಿ ವೇರಿಯೇಬಲ್. ಅದು ವೇರಿಯೇಬಲ್ ಆಗಿರುತ್ತೆ. ವೇರಿಯೇಬಲ್ ಏನಿರುತ್ತೆ ಅದೇ ಇರುತ್ತೆ. ಅದು ಸ್ಟೇಟ್ಮೆಂಟ್. ಈಗ ಪ್ರೂಫ್ ಹೆಂಗೆ? ಎರಡು ಕಂಡೀಷನ್ ಇದೆ. ವೆನ್ ಎ ಈಸ್ ಈಕ್ವಲ್ಸ್ ಟು 0, ವೆನ್ WHEN ವೆನ್ ಎ ಈಸ್ ಈಕ್ವಲ್ಸ್ ಟು 1. ಎರಡೇ ಕಂಡೀಷನ್ ಹಾಕಿ ನೋಡ್ರಿ. ವೆನ್ ಎ ಈಸ್ ಈಕ್ವಲ್ ಟು 0 ಆಗಿದ್ದಾಗ 0 plus 0 ಈಸ್ ಈಕ್ವಲ್ಸ್ ಟು 0. 0 ಎ ಏನೈತೆ ಅದೇ ಬಂತು. 1 plus 0 ಈಸ್ ಈಕ್ವಲ್ಸ್ ಟು 1. ಎ ಏನೈತೋ ಅದೇ ಬರ್ತಾ ಇದೆ. ಎ ಏನೈತೋ ಅದೇ ಬರ್ತಾ ಇದೆ. ಸೊ ಹೆನ್ಸ್ ಥಿಯರಮ್ ರೂಲ್, ಹೆನ್ಸ್ ರೂಲ್ ಈಸ್ ಪ್ರೂವ್ಡ್. ಅದನ್ನೇ ಹೆಂಗಂತಂದ್ರೆ, ಎ ಮತ್ತೆ 0 ಲೈನ್ ಏನ್ ಮಾಡ್ತಾ ಇದೀವಿ? ಆರ್ಡ್ ಮಾಡ್ತಾ ಇದೀವಿ. ಆರ್ ಗೇಟ್ ಕೊಟ್ರೆ ವೆನ್ ಎ ಇಸ್ ಈಕ್ವಲ್ ಟು 0 ಕೊಟ್ಟು ಆರ್ ಗೇಟ್ ಕೊಟ್ರೆ ಔಟ್ಪುಟ್ ಏನ್ ಬರ್ತದೆ? 0 ಬೈ ಔಟ್ಪುಟ್. ಎ 1 ಕೊಟ್ರೆ ಆರ್ ಗೇಟ್ ಇನ್ಪುಟ್, ಒಂದು ಇನ್ಪುಟ್ 1, ಇನ್ನೊಂದು ಇನ್ಪುಟ್ 0, ಆಲ್ವೇಸ್ 0 ಇನ್ನೊಂದು ಇನ್ಪುಟ್. ಸೊ y ಈಸ್ ಈಕ್ವಲ್ಸ್ ಟು 1. ಎ ಏನೈತೆ ಅದೇ ಬರ್ತಾ ಐತೆ, ಎ ಏನೈತೆ ಅದೇ ಬರ್ತಾ ಐತೆ. ಸೊ ಥಿಯರಮ್ ಈಸ್ ಪ್ರೂವ್ಡ್. ರೂಲ್ ಈಸ್ ಪ್ರೂವ್ಡ್. ನೆಕ್ಸ್ಟ್ ರೂಲ್ 2. A variable odd with 1 is equal to 1. A variable odd with 1 is equals to 1 ಅಂತ ಹೇಳ್ತಾ ಇದೆ ರೂಲ್. ಈ ರೂಲ್ ನ ಮನದಟ್ಟು ಮಾಡ್ಕೊಳ್ರಿ. A variable is odd with 0 is equal to the variable.
ಸ್ಟೇಟ್ಮೆಂಟ್ a ಪ್ಲಸ್ 0 ಇಸ್ ಈಕ್ವಲ್ಸ್ ಟು a ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರಿ. ಎ ವೇರಿಯೇಬಲ್ ಈಸ್ ಆರ್ಡ್ ವಿತ್ 1 ಈಸ್ ಈಕ್ವಲ್ ಟು 1. ಈ ಸ್ಟೇಟ್ಮೆಂಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡ್ರಿ. a ಪ್ಲಸ್ 1 ಈಸ್ ಈಕ್ವಲ್ಸ್ ಟು 1 ಹೆಂಗ್ ಬರ್ತದೆ? ವೆನ್ ಚೆಕ್ ಮಾಡ್ರಿ. a ಈಸ್ ಈಕ್ವಲ್ಸ್ ಟು 0, a ಈಸ್ ಈಕ್ವಲ್ಸ್ ಟು 1 ಅಷ್ಟೇ. ಎರಡೇ ಇರೋದು ಬೂಲಿಯನ್ ಆಲ್ಜಿಬ್ರಾದಲ್ಲಿ 0 ಅಂಡ್ 1. 0 ಹಾಕಿದಾಗ ಏನಾಗುತ್ತೆ? 0 ಪ್ಲಸ್ 1 ಆನ್ಸರ್ ಏನ್ ಬರುತ್ತೆ? 0 ಪ್ಲಸ್ 1 1. 1 ಪ್ಲಸ್ 1 ಏನ್ ಬರ್ತದೆ? ಆನ್ಸರ್ 1. ಎರಡೂ ಕೇಸಲ್ಲಿ 1 ಬರ್ತಾ ಐತೆ. ಸೊ ರೂಲ್ ಈಸ್ ಪ್ರೂವ್ಡ್. ಇದಕ್ಕೆ ಹೆಂಗೆ? ಒಂದು 1 ಕೊಡ್ತೀವಿ, a ಈಸ್ ಈಕ್ವಲ್ಸ್ ಟು 0 ಆರ್ ಗೇಟ್ y ಈಸ್ ಈಕ್ವಲ್ಸ್ ಟು 1 ಬರ್ತದೆ. a 0 ಇದ್ದಾಗ ಇದು 1 ಇರ್ತದೆ. 0 ಪ್ಲಸ್ 1 1. 0 ಆರ್ಡ್ 1 1 ಆರ್ ಗೇಟ್ 1. a ಈಕ್ವಲ್ ಟು 1 ಆರ್ ಗೇಟ್ ಕೊಡ್ತೀವಿ. y ಈಸ್ ಈಕ್ವಲ್ಸ್ ಟು 1. ಫಸ್ಟ್ ಕೇಸಲ್ಲೂ 1 ಬಂತು, ಸೆಕೆಂಡ್ ಕೇಸಲ್ಲೂ 1 ಬಂತು. ಸೊ ರೂಲ್ ಈಸ್ ಪ್ರೂವ್ಡ್. ಸೆಕೆಂಡ್ ರೂಲ್. ಎರಡು ರೂಲ್ ಗೊತ್ತಾಯ್ತಲ್ಲ? ರೂಲ್ ಸ್ಟೇಟ್ಮೆಂಟ್ ನ ನೆನ್ಪಿಟ್ಕೊಳ್ರಿ. ವೆನ್ ಎ ವೇರಿಯೇಬಲ್ ಈಸ್ ಆರ್ಡ್ ವಿತ್ 0 ಈಸ್ ಈಕ್ವಲ್ ಟು ದ ವೇರಿಯೇಬಲ್. ವೆನ್ ಎ ವೇರಿಯೇಬಲ್ ಈಸ್ ಆರ್ಡ್ ವಿತ್ 1 ಈಸ್ ಈಕ್ವಲ್ ಟು 1. a ಪ್ಲಸ್ 0 ಈಸ್ ಈಕ್ವಲ್ಸ್ ಟು a ಪ್ಲಸ್ 1 ಈಸ್ ಈಕ್ವಲ್ಸ್ ಟು 1. ರೂಲ್ ಥರ್ಡ್ ಬಂದ್ಬಿಟ್ಟು ಎ ವೇರಿಯೇಬಲ್ ಆಂಡೆಡ್ ವಿತ್ 0 ಈಸ್ ಈಕ್ವಲ್ ಟು 0. ಎ ವೇರಿಯೇಬಲ್ ಆಂಡೆಡ್ ವಿತ್ 0 ಈಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತದೆ. a ಡಾಟ್ 0 ಈಸ್ ಈಕ್ವಲ್ಸ್ ಟು 0. ಎರಡೇ ಕಂಡೀಷನ್. ವೆನ್ a ಈಸ್ ಈಕ್ವಲ್ಸ್ ಟು 0, ವೆನ್ a ಈಸ್ ಈಕ್ವಲ್ಸ್ ಟು 1. a ಈಸ್ ಈಕ್ವಲ್ಸ್ ಟು 0 ಆದಾಗ ಇದಕ್ಕೆ ಹಾಕಿ ನೋಡ್ರಿ. 0 ಇಂಟು 0 ಈಸ್ ಈಕ್ವಲ್ಸ್ ಟು 0. 1 ಇಂಟು 0 ಈಸ್ ಈಕ್ವಲ್ಸ್ ಟು 0. ಎರಡೂ ಕೇಸಲ್ಲೂ 0 ಬರ್ತಾ ಇದೆ. ಎರಡು ಕೇಸಲ್ಲೂ 0 ಬರ್ತಾ ಐತೆ. a 0 1 ಇದ್ದಾಗ ಎರಡು ಕೇಸಲ್ಲೂ 0. ಸೊ ಇದನ್ನ a ಇಸ್ ಈಕ್ವಲ್ಸ್ ಟು 0 ಕೊಟ್ಟು ಅಂಡ್ ಗೇಟ್ ಕೊಟ್ಟು ಒಂದು ಲೈನ್ ನ 0 ಮಾಡಿದ್ರೆ ಔಟ್ಪುಟ್ y ಇಸ್ ಈಕ್ವಲ್ಸ್ ಟು 0. a ಈಕ್ವಲ್ ಟು 1, ಇನ್ನೊಂದು ಲೈನ್ 0 ಅಂಡ್ ಗೇಟ್ ಕೊಟ್ರೆ ಔಟ್ಪುಟ್ y ಇಸ್ ಈಕ್ವಲ್ಸ್ ಟು 0. 1 into 0 0, 0 into 0 0. Both the cases output is 0. ಎರಡು ಕೇಸಲ್ಲಿ output 0. When a variable a is ANDed with 0 is equals to 0. ಇದನ್ನ ನೆನ್ಪಿಟ್ಕೊಳ್ರಿ. a dot 0 is equals to 0. Fourth rule. When a variable is ANDed with 1 is equal to the variable. When a variable is ANDed with the 1 is equal to the variable. When a variable is ANDed with 1 is equals to the variable. Variable 1 ಜೊತೆ AND ಮಾಡಿದ್ರೆ variable ಆಗಿರ್ತದೆ. When a is equals to 0, 0 into 1 0. When a equal to 1, 1 into 1 is equals to 1. a ಏನಾಯ್ತೋ ಅದೇ ಬರ್ತಾ ಐತೆ. ಸೊ hence rule is proved. ಹಿಂಗೆ a ಈಕ್ವಲ್ ಟು 0 ಕೊಟ್ಟು ಆ್ಯಂಡ್ ಗೇಟ್ ಕೊಟ್ರೆ ಇನ್ನೊಂದು ಲೈನ್ 1 ಮಾಡಿದ್ರೆ 1 ಇಂಟು 0 0, y ಈಕ್ವಲ್ ಟು 0, a ಏನೈತೆ ಅದು ಬಂತು. a ಈಕ್ವಲ್ ಟು 1 ಇನ್ನೊಂದು ಲೈನ್ ನ 1 ಮಾಡಿದ್ರೆ ವೆನ್ ಆ್ಯಂಡೆಡ್ y ಈಕ್ವಲ್ ಟು 1 ಇಂಟು 1 1, a ಏನೈತೆ ಅದು ಬರ್ತಾ ಐತೆ. ಏನೈತೆ ಅದು ಬರ್ತಾ ಐತೆ. When a is ANDed with 1 is equals to a. When a is ANDed with 0 is equals to 0. When a is ORed with 0 is equals to variable. When a is ORed with 1 is equals to 1. ಅದು ಲಾಸ್ಟ್ ಎರಡು. ಫಸ್ಟ್ ರೂಲ್, ಸೆಕೆಂಡ್ ರೂಲ್. ರೂಲ್ ನೇಮ್ ಜೊತೆ ನೆನ್ಪಿಟ್ಕೋಬೇಕು ಇವು ರೂಲ್ಗಳು. ಏನಂತಂದ್ರೆ ರೂಲ್ ನೇಮ್ ಜೊತೆ ರೂಲ್ 1, ರೂಲ್ 2, ರೂಲ್ 3, ರೂಲ್ 4 ಮುಂದೆ ಮಾಡ್ಬೇಕಾದ್ರೆ ಅಲ್ಲಿ ಆ ರೂಲ್ ಬರೀತೀವಿ. ರೂಲ್ 1 ಏನ್ ಹೇಳ್ತದೆ? a ಪ್ಲಸ್ 1 is equals to a. a plus 0 is equals to a. a plus 1 is equals to 1. Rule 2. Rule 3, a dot 0 is equals to 0. a dot 1 is equals to a.
a plus 0 is equals to a. Rule 2, a dot a plus 1 is equals to 1. Rule 3, a dot 0 is equals to 0. Rule 4, a dot 1 is equals to a. ಈ ರೂಲ್ ನಂಬರ್ ಜೊತೆನೆ ಈ ರೂಲ್ ನೆನ್ಪಿಡ್ಕೋಬೇಕು ನೀವು. ರೂಲ್ 1 ಬಂದ್ಬಿಟ್ಟು a plus 0 is equals to a. ರೂಲ್ 2 ಬಂದ್ಬಿಟ್ಟು a plus 1 is equals to 1. ರೂಲ್ 3 ಬಂದ್ಬಿಟ್ಟು a dot 0 is equals to 0. ರೂಲ್ 4 ಬಂದ್ಬಿಟ್ಟು a dot 1 is equals to a. ರೂಲ್ 1 ಏನ್ ಹೇಳುತ್ತೆ, when a variable is ORed with 0 is equal to the variable. When a variable is ORed with 1 is equal to the 1. When a variable is ANDed with 0 is equal to 0. When a variable is ANDed with 1 is equals to variable. ಅದು ಸ್ಟೇಟ್ಮೆಂಟ್. ಪ್ರೂಫ್ when a is equals to 0 a equal to 1 ಹಾಕಿ ಇದೆರಡಕ್ಕೂ ಆರ್ ಗೇಟಿಗೆ ಇನ್ಪುಟ್ ಹಾಕೊಟ್ಟು ನೋಡೋದು, ಇದೆರಡಕ್ಕೂ ಆಂಡ್ ಗೇಟಿಗೆ ಇನ್ಪುಟ್ ಹಾಕೊಟ್ಟು ನೋಡೋದು ಏನು ಔಟ್ಪುಟ್ ಬರುತ್ತೆ ಅನ್ನೋದು. ಅವಾಗ ರೂಲ್ಸ್ ಅದನ್ನ ಮಾಡಿದ್ವಿ. ಜಸ್ಟ್ ಅದು ನಿಮಗೆ ಪ್ರೊಸೀಜರ್. ಆ ಪ್ರೊಸೀಜರ್ ಆದ್ಮೇಲೆ ನೆನ್ಪಿಟ್ಕೋಬೇಕಾಗಿರೋ ಐಟಮ್ ಇದು. a ಡಾಟ್ a plus 0 is equals to a plus 1 is equals to 1, a dot 0 is equals to 0, a dot 1 is equals to a. ಇದು ನೆನ್ಪಿಟ್ಕೋಬೇಕು. ಆದ್ಮೇಲೆ ಈಗ ರೂಲ್ 5 ನೋಡೋಣ. ರೂಲ್ ನಂಬರ್ ಜೊತೆ ನೆನ್ಪಿಟ್ಕೊಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ಸ್ಗಳು. ನೆಕ್ಸ್ಟ್ ಕ್ಲಾಸ್ ರೂಲ್ಸ್ಗಳು ಇವು ಕಲ್ತಿಲ್ಲ, ನೀವು ನೆನ್ಪಿಟ್ಕೊಳ್ಳಿಲ್ಲ ನೀವು ಇವನ್ನ ಅಂತಂದ್ರೆ ಬೂಲಿಯನ್ ಎಕ್ಸ್ಪ್ರೆಷನ್ ನ ಸಿಂಪ್ಲಿಫಿಕೇಶನ್ ಮಾಡಕ್ ಬರಲ್ಲ. ರೂಲ್ 5 ಏನ್ ಹೇಳ್ತದೆ, ದಿ ಔಟ್ಪುಟ್ ಈಸ್ ಎ ವೇರಿಯೇಬಲ್ ವೆನ್ ಇಟ್ ಈಸ್ ಆರ್ಡ್ ವಿತ್ ಇಟ್ ಸೆಲ್ಫ್. When output is variable, when it is ORed with itself, a plus a is equals to a. When a variable, the output is a variable when it is ORed with itself. When it is ORed with itself. When the output is variable, when it is ORed with itself. ಅದ್ರ ಜೊತೆನೆ ಅದನ್ನ ಆಡ್ ಮಾಡಿದ್ರೆ ಏನೇ ಬರ್ತದೆ, ವೇರಿಯೇಬಲ್ ಬರ್ತದೆ. When a is equal to 0, a equal to 1. ನೋಡ್ರಿ, 0 plus 0 0, 1 plus 1 1, a ಏನೈತೆ ಅದೇ ಬರ್ತಾ ಐತೆ. ರೂಲ್ಸ್ ಥಿಯರಮ್ ಇಸ್ ಪ್ರೂವ್ಡ್. ಹೆಂಗೆ ಯಾಕೆ ಕೊಡ್ತೀರಾ, a equal to 0, a equal to 0 ಎರಡು a ಲೈನ್ ಕೊಡ್ತಾ ಇದೀವಿ. ಆರ್ ಗೇಟಿಗೆ ಆರ್ ಮಾಡ್ತಾ ಇರೋದು. ಆರ್ ಗೇಟಿಗೆ ಕೊಟ್ರೆ y is equals to 0, a ಏನೈತೆ ಅದೇ ಬರ್ತೈತೆ. a equal to 1, a equal to 1 ಕೊಟ್ರೆ, ಆರ್ ಗೇಟಿಗೆ ಕೊಟ್ರೆ y equal to 1, a ಏನೈತೆ ಅದೇ ಬರ್ತಾ ಐತೆ. Hence rule is proved. Rule 6, ರೂಲ್ ನಂಬರ್ ಜೊತೆ ನೆನ್ಪಿಡ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ದಿ ಔಟ್ಪುಟ್ ಈಸ್ ಆಲ್ವೇಸ್ 1. The output is always 1 when a variable and its complement is ORed. When a variable and its complement is ORed, output is always 1. When the output is always 1 when a variable is ORed with its complement. The output is always 1 when a variable and its complement is ORed. A plus a bar is equals to 1. When a equal to 0, a bar 1 ಆಗಿರ್ತದೆ. ಸೊ 0 plus 1 1. When a equal to 1, a bar 0 ಆಗಿರ್ತದೆ. 1 plus 0 1. Both the cases output is 1. ಅದೇ ಹೇಳ್ತಾ ಇರೋದು. ಎರಡು ಕೇಸಲ್ಲಿ ಔಟ್ಪುಟ್ 1 ಆಗಿರ್ತದೆ. a equal to 0, a bar equal to 1, ಆರ್ ಗೇಟಿಗೆ ಕೊಟ್ರೆ output 1. a equal to 1, a bar equal to 0, ಆರ್ ಗೇಟಿಗೆ ಕೊಟ್ರೆ ಔಟ್ಪುಟ್ 1 ಆಗಿರ್ತದೆ. ಎರಡು ಕೇಸಲ್ಲಿ ಔಟ್ಪುಟ್ 1. a plus a is equals to a plus a bar is equals to 1. 6 ರೂಲ್ಸ್ ಆಯ್ತು. ಈಗ 7th ರೂಲ್. ರೂಲ್ ನಂಬರ್ ಜೊತೆ ನೆನ್ಪಿಡ್ಕೋಬೇಕು.
ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ರೂಲ್ ನಂಬರ್ ಜೊತೆ ನೆನ್ಪಿಡ್ಕೊಳ್ರಿ. ರೂಲ್ನ ಬರೇ ರೂಲ್ ನೆನ್ಪಿಡ್ಕೊಂಡ್ರೆ ಸಾಕಾಗಲ್ಲ, ರೂಲ್ ನಂಬರ್ ಜೊತೆ ರೂಲ್ನ ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ರೂಲ್ ಎಷ್ಟಾಯ್ತು? 6 ರೂಲ್ಸ್ ಆಯ್ತು. ರೂಲ್ 7 ಬಂದ್ಬಿಟ್ಟು ದಿ ಔಟ್ಪುಟ್ ಈಸ್ ಎ ವೇರಿಯಬಲ್ when it is ANDed with itself. When output is a variable when it is ANDed with itself, a dot a is equals to a. When a output is variable when it is ANDed with itself. When output is variable when it is ANDed with itself. When output is variable when it is ANDed with itself. ಅದ್ರ ಜೊತೆನೆ AND ಮಾಡಿದ್ರೆ output is variable, ಅದೇ ವೇರಿಯಬಲ್. when a equal to 0 ಆಗಿದ್ದಾಗ 0.0 is equals to 0. when a equal to 1 is equals to 1. and ಗೆಟಿಗೆ ಕೊಡ್ರಿ a is 0 into 0 0, 1 into 1 1, ಆ ವೇರಿಯಬಲ್ ಆಗಿರ್ತದೆ. y equal to 1. ನೆಕ್ಸ್ಟ್ ರೂಲ್, ಇದು ರೂಲ್ 7. ರೂಲ್ 8 ನಂಬರ್ ಜೊತೆ ನೆನ್ಪಿಟ್ಕೋಬೇಕು. ರೂಲ್ 8 ದಿ ಔಟ್ಪುಟ್ ಈಸ್ ಆಲ್ವೇಸ್ 0 when a variable and its complement is ANDed. When a variable and its complement is ANDed, output is always 0. The output is always 0 when a variable and its complement is ANDed. ಇದು ಸ್ಟೇಟ್ಮೆಂಟ್. when a is equals to 0, a bar ಬಂದ್ಬಿಟ್ಟು 1 0 into 1 0. when a equal to 1, a bar equal to 0, 1 into 0 0, both the cases answer is 0. a equal to 0, a bar equal to 1, ANDed with complement. output ಏನ್ ಬರ್ತದೆ? y equal to 0. when a is 1, a bar is 0, ANDed. output y is equals to 0. 1 into 0 0, both the cases output is 0. ರೂಲ್ 8 ಆಯ್ತು. ಈಗ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೂಲ್ 1 ಇಂದ ರೂಲ್ 8 ವರೆಗೆ ಅವು ನೆನ್ಪಿಡ್ಕೊಳ್ಳಿ. ಹೀಗೆ 0 1 ಹಾಕಿ ನೋಡೋದು. ಆ್ಯಂಡ್ ಆರ್ ಗೆಟಿಗೆ ಅದು ಪ್ರೂಫ್ ಮಾಡಾಯ್ತು. ರೂಲ್ 1 ಏನ್ ಹೇಳ್ತತೆ, ರೂಲ್ 2 ಏನ್ ಹೇಳ್ತತೆ, ರೂಲ್ 3 ಏನ್ ಹೇಳ್ತತೆ, ರೂಲ್ 4 ಏನ್ ಹೇಳ್ತತೆ, ರೂಲ್ 5 ಏನ್ ಹೇಳ್ತತೆ, ರೂಲ್ 6 ಏನ್ ಹೇಳ್ತತೆ, ರೂಲ್ 7 ಏನ್ ಹೇಳ್ತತೆ, ರೂಲ್ 8 ಏನ್ ಹೇಳ್ತದೆ. 8 ರೂಲ್ಸ್ ಮಾಡಿದ್ವಿ. ಹೇಳ್ತಾ ಬರ್ಬೇಕು. ಇವಾಗ ನೀವೇ ಹೇಳ್ತಾ ಬರ್ಬೇಕು. ಫಸ್ಟ್ ರೂಲ್ ಏನ್ ಹೇಳ್ತದೆ, ಸೆಕೆಂಡ್ ರೂಲ್ ಏನ್ ಹೇಳ್ತದೆ, ಥರ್ಡ್ ರೂಲ್ ಏನ್ ಹೇಳ್ತದೆ. ರೂಲ್ ನಂಬರ್ ಜೊತೆ ನೆನ್ಪಿಟ್ಕೋಬೇಕು. a plus 0 is equals to a. ಫಸ್ಟ್ ರೂಲ್ a plus 0 is equals to a. ಸೆಕೆಂಡ್ ರೂಲ್ a plus 1 is equals to 1. third rule a dot 0 is equals to 0. fourth rule a dot 1 is equals to a. fifth rule a plus a is equals to a. sixth rule a plus a bar is equals to 1. a dot a is equals to a. a dot a bar is equals to 0. a dot a bar is equals to 0. ಇದು ನಿಮಗೆ 8 ರೂಲ್ಸ್. ರೂಲ್ 1 ಬಂದ್ಬಿಟ್ಟು a plus 0 is equals to a. ರೂಲ್ 2 a plus 1 is equals to 1. ರೂಲ್ 3 a dot 0 is equals to 0. a dot 1 is equals to a. ಫಸ್ಟ್ ಆರ್ ಮಾಡ್ತಾ ಇರೋದು ಆರ್ಡ್. ನೆಕ್ಸ್ಟ್ ಟು ಆ್ಯಂಡ್ ಆರ್ಡ್ ಆ್ಯಂಡೆಡ್. ನೆಕ್ಸ್ಟ್ ಮತ್ತೆ ಆರ್ಡ್ ನೆಕ್ಸ್ಟ್ ಟು ಆ್ಯಂಡೆಡ್. ಈ ತರ ನೆನ್ಬಿಡ್ಕೊಂಡು
ಫಸ್ಟ್ ಟೂ ರೂಲ್ ಬಂದ್ಬಿಟ್ಟು ಆರ್ ಅಂದ್ರೆ ಪ್ಲಸ್ a plus 0 is equals to a plus 1 is equals to 1, a dot 0 is equals to 0, a dot 1 is equals to a plus a is equals to a plus a bar is equals to 1, a dot a is equals to a dot a bar is equals to 0. ಈ ತರ ನೆನ್ಪಿಡ್ಕೊಳ್ಳಿ, 8 ರೂಲ್ಸ್ ನೆನ್ಪಿಡ್ಕೊಳ್ಳಿ. ಇವಾಗ ರೂಲ್ ನಂಬರ್ 9. Rule 9 ಬಂದ್ಬಿಟ್ಟು if a variable is complemented twice the result is the variable itself. If the variable is complemented twice the result is variable itself. The variable is complemented twice. A variable is complemented twice the result is the variable. ಎರಡು ಸಾರಿ ಕಾಂಪ್ಲಿಮೆಂಟ್ ಮಾಡಿದ್ರೆ ವೇರಿಯಬಲ್ ಆಗಿರ್ತದೆ. ನಾಟ್ ಗೇಟ್ಗೆ ಏನ್ ಕೊಟ್ರೆ ಎ ಬಾರ್ ಬರ್ತದೆ, ಎ ಬಾರ್ ನ ಮತ್ತೆ ನಾಟ್ ಗೇಟಿಗೆ ಕೊಟ್ರೆ ಎ ಡಬಲ್ ಬಾರ್ ಅದು ಏನೇ ಆಗಿರ್ತದೆ, ಏನಿರುತ್ತೋ ಅದೇ ಇರ್ತದೆ. ಕೊಟ್ಟು ನೋಡ್ರಿ, ವೆನ್ ಎ ಈಕ್ವಲ್ ಟು 0 ಎ ಈಕ್ವಲ್ ಟು 1 ಎರಡೇ ಅಲ್ಲ ಕಂಡೀಷನ್. ಎ 0 ಕೊಟ್ಟಾಗ ಇಲ್ಲಿ 1 ಇಲ್ಲಿ ಕೊಟ್ರೆ 0, 1 ಔಟ್ಪುಟ್ ಕೊಟ್ರೆ 0 ಎ ಏನೈತೆ ಅದೇ ಬರ್ತದೆ. a double bar is equals to 0, a double bar is equals to 1 ಕೊಟ್ರೆ ಇಲ್ಲಿ 0, a bar 0 ಕೊಟ್ರೆ ಇಲ್ಲಿ 1, a ಏನೈತೆ ಅದೇ ಐತೆ 1, a double bar is 1, when 1 is a double bar, a ಏನೈತೆ ಅದೇ ಬರ್ತೈತೆ ಆನ್ಸರ್. ನೆಕ್ಸ್ಟ್ ರೂಲ್ 10. If a variable a is ORed with a dot b, the result is a. If the variable a ORed with a dot b ಜೊತೆ ಆರ್ ಮಾಡಿದ್ರೆ ವೇರಿಯೇಬಲ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇದಕ್ಕೆ ಇಂಪಾರ್ಟೆಂಟ್ ನೋಡ್ಕೊಂಡ್ರೆ ಇಷ್ಟುವರೆಗೆ ಈಸಿ ಇತ್ತು. ಈಗ ಎ ಬಿ ನ ಏನ್ ಮಾಡಬೇಕು, ಆಂಡ್ ಗೇಟಿಗೆ ಕೊಡಬೇಕು. ಡಾಟ್ ಮಾಡ್ತಾರೆ, ಡಾಟ್ ಆಪರೇಷನ್. ಆಂಡ್ ಗೇಟಿಗೆ ಕೊಟ್ಟು ಎ ಜೊತೆ ಆರ್ ಗೇಟಿಗೆ ಕೊಡಬೇಕು ಔಟ್ಪುಟ್. ಆರ್ ಗೇಟಿಗೆ ಕೊಟ್ರೆ ಅವಾಗ y ಈಕ್ವಲ್ ಟು ಎ ಪ್ಲಸ್ ಎ ಡಾಟ್ ಬಿ ಆಗ್ತದೆ. ಹೌದಾ? ಇವಾಗ ಇದು ಏನ್ ಬರ್ತೈತೆ ಎ ಬಿಗೆ ಕೊಟ್ಟು ನೋಡ್ಬೇಕು. ವೆನ್ ಎ ಬಿ 0 0 ಇದ್ದಾಗ ಔಟ್ಪುಟ್ ಏನ್ ಬರ್ತೈತೆ, 0 1 ಇದ್ದಾಗ, 1 0 ಇದ್ದಾಗ, ಮತ್ತೆ 1 1 ಇದ್ದಾಗ, 0 0 ಇದ್ರೆ 0 ಇಂಟು 0 0, 0 ಪ್ಲಸ್ 0 0 ಇಲ್ಲಿ ಬಂದಿರ್ತದೆ, 0 ಪ್ಲಸ್ 0 0, ಎ ಏನೈತೆ 0 ಐತೆ 0, 0 1 ಕೊಟ್ರೆ 0 ಇಂಟು 1 0, 0 ಪ್ಲಸ್ 0 0, ಎ ಏನೈತೆ 0, ಎ ಏನೈತೆ 0, ಸೊ 0ನೇ ಬರ್ತಾ ಐತೆ. 1 1 0 ಇಲ್ಲಿ 1 ಬರ್ತದೆ, 1 ಇಂಟು 0 0, 1 ಪ್ಲಸ್ 0 1 1, ಎ ಏನೈತೆ ಅದೇ ಬರ್ತೈತೆ. 1 1 ಕೊಟ್ರೆ 1 ಇಂಟು 1 1, 1 ಪ್ಲಸ್ 1 1, ಎ ಏನಾಯ್ತು ಅದೇ ಬರ್ತೈತೆ ಔಟ್ಪುಟ್ ಈಸ್ ಈಕ್ವಲ್ಸ್ ಟು y ಈಸ್ ಈಕ್ವಲ್ಸ್ ಟು ಎ ಅಂತಾನು ಕರಿಬಹುದು. ಅದೇ ಇದು ಹೇಳ್ತಾ ಇರೋದು LHS ಈಸ್ ಈಕ್ವಲ್ಸ್ ಟು RHS. ಇದನ್ನ ಸರ್ಕ್ಯೂಟ್ ಹಾಕಿ ಒಂದೊಂದೇ ಎ ಬಿಗೆ ಒಂದೊಂದೇ ವ್ಯಾಲ್ಯೂಸ್ ಕೊಟ್ಟು ಇರೋದೇ 4, 0 1 ಇರೋದು ಅಷ್ಟೇ. 4 ಕಾಂಬಿನೇಷನ್ ಬರುತ್ತೆ. ಔಟ್ಪುಟ್ ನೋಡೋದು, ಔಟ್ಪುಟ್ ಏನು ಬರ್ತದೆ. ಇಫ್ ಎ ವೇರಿಯೇಬಲ್ a is ORed with a bar dot b, the result is a plus b. If a variable is ORed with a bar dot b ಜೊತೆ ಆರ್ ಮಾಡಿದ್ರೆ the result is a plus b ಅಂತ ಹೇಳ್ತೈತೆ. a plus b. ಇವಾಗ ಎ ಕೊಡ್ರಿ, ಎ
ಎಗೆ ಒಂದು ನಾಟ್ ಗೇಟ್, ಇಲ್ಲಿ ಏನ್ ಬರ್ತದೆ ಎ ಬಾರ್ ಬರ್ತದೆ, ಇಲ್ಲಿ ಎ ಇರ್ತದೆ, ಎ ಪ್ಲಸ್ ಎ ಬಾರ್ ಡಾಟ್ ಬಿ, ಎ ಬಾರ್ಗೆ ಡಾಟ್ ಬಿ. ತಡೆ ಹಿಂಗ್ ಬರಲ್ಲ ಸರ್ಕ್ಯೂಟ್. ಇಲ್ಲಿ ಎ ಬಾರ್, ಇಲ್ಲಿ ಬಿ. ಎ ಬಾರ್ ಬಿ ನ ಆ್ಯಂಡ್ ಮಾಡಿದ್ರೆ, ಎ ಜೊತೆ ಆಡ್ ಮಾಡಿದ್ರೆ, ಆರ್ ಮಾಡಿದ್ರೆ ಏನ್ ಬರ್ತೈತೆ ಔಟ್ಪುಟ್. ಇವಾಗ ನೋಡ್ರಿ, ಇದು ಸರ್ಕ್ಯೂಟ್. ಎನ ನಾಟ್ ಗೇಟಿಗೆ ಕೊಟ್ಟು ಎ ಬಾರ್ ತಗೊಂಡು ಎ ಬಾರ್ ಡಾಟ್ ಬಿ, ಇಲ್ಲಿ ಏನಿರ್ತದೆ ಎ ಬಾರ್ ಡಾಟ್ ಬಿ ಇರ್ತದೆ. ಇಲ್ಲಿ ಏನ್ ಲೈನ್ ಬಂದಿರುತ್ತೆ, ಎ ಲೈನ್ ಬಂದಿರ್ತದೆ, ಎ ಲೈನ್ ಬಂದಿರುತ್ತೆ ಮೇಲೆ. y is equals to a plus a bar b, y is equals to a plus a bar b, that is equals to a plus b ಅಂತ ಹೇಳ್ತೈತೆ ರೂಲ್. ಇವಾಗ ರೂಲ್ಸ್ನ ನಾವು ಇದನ್ನ ಇದು ಮಾಡಬೇಕು. ಹೆಂಗೆ ರೂಲ್ ಇವಾಗ ಎ ಪ್ಲಸ್ ಎ ಬಾರ್ ಡಾಟ್ ಬಿ ಐತಲ್ಲ, ದಟ್ ಈಸ್ ಈಕ್ವಲ್ಸ್ ಟು, ಇವಾಗ ರೂಲ್ 11 is obtained from rule 10, rule 6 and rule 4 as follows. ರೂಲ್ 11 ಹೆಂಗ್ ಬರ್ತದಂದ್ರೆ ರೂಲ್ 10, ರೂಲ್ 6, ರೂಲ್ 4. ಇಲ್ಲ ಹೇಳಿದ್ವಲ್ಲ, ನಂಬರ್ ಜೊತೆ ನೆನ್ಬಿಡ್ಕೋಬೇಕಂತ. ರೂಲ್ 10, ರೂಲ್ 6, ರೂಲ್ 4 ಯೂಸ್ ಮಾಡಿ ಬರ್ತೈತೆ. ಇವಾಗ ಎ ಪ್ಲಸ್ ಎ ಬಾರ್ ಬಿ ನ, ಇವಾಗ ಎಗೆ ರೂಲ್ 11 ಏನ್ ಹೇಳ್ತೈತೆ ಹೇಳ್ರಿ, ಇವಾಗ ಜಸ್ಟ್ ಮಾಡಿದ್ವಲ್ಲ ರೂಲ್, ಇದು 11. ರೂಲ್ 10 ಏನ್ ಹೇಳ್ತೈತೆ, ಎ ಪ್ಲಸ್ ಎ ಬಿ is equals to a ಅಂತ ಹೇಳ್ತೈತಾ. ಸೊ ಎ ಪ್ಲಸ್ ಎ ಬಿ ಹಾಕ್ರಿ, ಎ ಪ್ಲಸ್ ಎ ಬಿ ಹಾಕ್ರಿ. ರೂಲ್ 11 ಸಬ್ಸ್ಟಿಟ್ಯೂಟ್ ಮಾಡ್ರಿ. ರೂಲ್ 10 ನ ರೂಲ್ 11ಗೆ, ರೂಲ್ 11 ಅಲ್ಲಿರೋ ಎಗೆ ರೂಲ್ 10 ನ ಎ ಪ್ಲಸ್ ಎ ಬಿ ನ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಪ್ಲಸ್ ಎ ಬಾರ್ ಬಿ ಹಂಗೆ ಇರ್ತದೆ. ಇವಾಗ ಬಿ ಕಾಮನ್ ತೆಗೀರಿ ಇವೆರಡರಲ್ಲಿ. ಎ ಪ್ಲಸ್ ಬಿ ಕಾಮನ್ ಬಂದ್ರೆ ಎ ಪ್ಲಸ್ ಎ ಬಾರ್, ಎ ಪ್ಲಸ್ ಎ ಬಾರ್ ಎಲ್ಲೋ ಮಾಡ್ದಂಗಿತ್ತಲ್ಲ ರೂಲ್. ಎ ಪ್ಲಸ್ ಎ ಬಾರ್ ರೂಲ್ 6, ಎ ಪ್ಲಸ್ ಎ ಬಾರ್ ಇಸ್ ಈಕ್ವಲ್ಸ್ ಟು 1, ಎ ಪ್ಲಸ್ ಎ ಬಾರ್ ಇಸ್ ಈಕ್ವಲ್ಸ್ ಟು 1. ಸೊ ಎ ಪ್ಲಸ್ ಬಿ ಇಂಟು 1 is equals to a plus b. Hence rule is proved. LHS is equals to RHS. ಇವಾಗ ರೂಲ್ 12, ರೂಲ್ 11 a plus a bar b is equals to a plus b. ರೂಲ್ 12 ಹೋಗ್ತಾ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾ ಹೋಗ್ತದೆ, ಕಾನ್ಸಂಟ್ರೇಷನ್ ಮಾಡ್ರಿ. a plus b into a plus c is equals to a plus bc is equals to a plus bc. ಹೆಂಗೆ ಹೇಳ್ತದೆ, ಎ ಎರಡತ್ತಲ್ಲೂ ಕಾಮನ್, ಎ ಎರಡಕ್ಕೂ ಇನ್ಪುಟ್, ಇನ್ನೊಂದು ಇನ್ಪುಟ್ ಬಿ ಏನ್ ಮಾಡ್ತೈತೆ, ಆರ್ ಮಾಡ್ತೈತೆ, ಆರ್ ಗೇಟ್ಗೆ ಇನ್ಪುಟ್. ಇನ್ನೊಂದು ಸಿ ಆರ್ ಗೇಟ್. ಇಲ್ಲೇನ್ ಬರ್ತದೆ, ಎ ಪ್ಲಸ್ ಬಿ ಬರ್ತದೆ, ಇಲ್ಲಿ ಎ ಪ್ಲಸ್ ಸಿ ಬರ್ತದೆ. ಅವೆರಡನ್ನು ಬಂದಿರೋದನ್ನ ಆ್ಯಂಡ್ ಗೇಟ್, ಔಟ್ಪುಟ್ y is equals to a plus b into a plus c ಆಗ್ತದೆ. ದಟ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಸಿ ಅಂತ ಹೇಳ್ಬೇಕು. ಇವಾಗ ಈ ರೂಲ್ ಹೆಂಗ್ ಬರೋದಂದ್ರೆ ರೂಲ್ 7, ರೂಲ್ 4, ರೂಲ್ 2 ಯೂಸ್ ಮಾಡಿ ಬರ್ತದೆ. ರೂಲ್ 7 ಏನ್ ಹೇಳ್ತದೆ ನಮಗೆ, ಎ ಇಂಟು ಎ ಈಕ್ವಲ್ ಟು ಎ ಅಂತ ಹೇಳ್ತದೆ. ಸೊ ಅವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಸಿ. ಇದನ್ನ ಫಸ್ಟ್ ಬಿಡಿಸ್ರಿ. ಎ ಇಂಟು ಎ ಪ್ಲಸ್ ಎ ಇಂಟು ಸಿ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇಂಟು ಸಿ. ಎ ಇಂಟು ಎ ರೂಲ್ 7 ಏನ್ ಹೇಳ್ತದೆ, ಎ ಅಂತ ಹೇಳ್ತದೆ. ಸೊ ಎ ಇಂಟು ಎ ಪ್ಲಸ್ ಎ ಸಿ ಪ್ಲಸ್ ಬಿ ಎ ಪ್ಲಸ್ ಬಿ ಸಿ, ಎ ಪ್ಲಸ್ ಎ ಸಿ ಪ್ಲಸ್ ಬಿ ಎ ಪ್ಲಸ್ ಬಿ ಸಿ. ಇವಾಗ ರೂಲ್ ಎ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 1 ಅಂತ ಹೇಳ್ತದೆ. ಇಲ್ಲಿ ಕಾಮನ್ ತೆಗೀರಿ,
ಎ ಕಾಮನ್ ತೆಗೆದ್ರೆ ಎ ಕಾಮನ್ ಹೊರಗಡೆ ಬಂದ್ರೆ 1 ಪ್ಲಸ್ ಸಿ ಪ್ಲಸ್ ಬಿ ಎ ಪ್ಲಸ್ ಬಿ ಸಿ ಪ್ಲಸ್ ಬಿ ಸಿ. ಇಲ್ಲಿ ಎ ಕಾಮನ್ ತೆಗೆದು 1 ಪ್ಲಸ್ ಸಿ ಅಂದ್ರೆ 1 ಪ್ಲಸ್ ವೇರಿಯೇಬಲ್, ಎನಿ ವೇರಿಯೇಬಲ್. 1 ಪ್ಲಸ್ ವೇರಿಯೇಬಲ್ ಇಸ್ ಈಕ್ವಲ್ಸ್ ಟು ವೇರಿಯೇಬಲ್. 1 plus variable is equals to 1 plus variable is equals to 1. Sorry, 1 plus variable is equals to 1. So 1 plus c is equals to 1 ಆಗುತ್ತೆ. 1 into a into 1 plus ab plus bc. ಇವಾಗ a ಪ್ಲಸ್ ಏನ್ ಬಂತು, a ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಅಂತ ಇದೆ. ಇಲ್ಲಿ ಎ ಕಾಮನ್ ತೆಗಿರಿ. ಮತ್ತೆ ಎ ಕಾಮನ್ ತೆಗೆದ್ರೆ ಎ ಪ್ಲಸ್ 1 ಪ್ಲಸ್ ಬಿ ಮತ್ತೆ 1 ಪ್ಲಸ್ ಬಿ ಎ ಇಂಟು 1 ಪ್ಲಸ್ ಬಿ ಪ್ಲಸ್ ಬಿ ಸಿ. ಅದು ಮತ್ತೆ 1 ಆಗುತ್ತೆ. ಎ ಪ್ಲಸ್ ಬಿ ಸಿ ಎ ಪ್ಲಸ್ ಬಿ ಸಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಗೊತ್ತಾಯ್ತಲ್ಲ? ಫಸ್ಟ್ ಎ ಇಂಟು ಎ ಪ್ಲಸ್ ಎ ಇಂಟು ಸಿ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇಂಟು ಸಿ. ಎನ ಎ ಅಂತ ಕರಿತೀವಿ ಪ್ಲಸ್ ಎ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ. ಎ ಕಾಮನ್ ತೆಗೆದ್ರೆ 1 ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 1. ಸೊ ಓನ್ಲಿ ಎ ಉಳಿದದೆ. ಇಲ್ಲಿ ಎ ಬಿ ಪ್ಲಸ್ ಬಿ ಸಿ, ಎ ಬಿ ಅಲ್ಲಿ ಎ ಕಾಮನ್ ತೆಗೆದ್ರೆ ಎ ಇಂಟು 1 ಪ್ಲಸ್ ಬಿ ಪ್ಲಸ್ ಬಿ ಸಿ. ಈ 1 plus b is equals to 1, that is equals to a plus bc. Hence rule is proved. Rule ನೆನ್ಪಿಡ್ಕೊಳ್ರಿ. a plus b into a plus c is equals to a plus bc. Rule 11, rule 12. ಇನ್ನ ಲಾಸ್ಟ್ 2 ರೂಲ್ಸ್ ಇದೆ. ಟೋಟಲ್ 14 ರೂಲ್ಸ್ ಮಾಡಿದ್ರೆ ಮುಗಿದ್ಬಿಟ್ಟು. a b c are the 3 variables. When a is ANDed with a plus b, the result is a. A, b, c are the 3 variables. When a is ANDed with a plus b, the result is a. ಅಂತ ಹೇಳ್ತದೆ. A and b are the 2 variables. When a is ANDed with a plus b, the result is a. ಅದು ರೂಲ್. ಎ ಬಿ ಕೊಡ್ರಿ, ಎ ಬಿ ಆರ್ ಗೆಟಿ ಕೊಡ್ರಿ. ಎ ಪ್ಲಸ್ ಬಿ ಬರ್ತದೆ. ಇಲ್ಲಿ ಎ ಜೊತೆ ಆ್ಯಂಡ್ ಗೆಟಿ ಕೊಡ್ರಿ. ಇಲ್ಲೇನು ಬರ್ತದೆ, ಎ ಪ್ಲಸ್ ಬಿ, ಇಲ್ಲಿ ಎ. ದ ರಿಸಲ್ಟ್ ಈಸ್ ವೈ ಈಸ್ ಈಕ್ವಲ್ಸ್ ಟು ಎ ಇಂಟು ಎ ಪ್ಲಸ್ ಬಿ, ದಟ್ ಈಸ್ ಈಕ್ವಲ್ಸ್ ಟು ಎ ಅಂತ ಹೇಳ್ತದೆ. ಇವಾಗ ಈ ರೂಲ್ನ ಹೆಂಗ್ ಬರ್ತದೆ ಅಂದ್ರೆ ರೂಲ್ 7, ರೂಲ್ 4, ರೂಲ್ 2 ಯೂಸ್ ಮಾಡಿ ಬರ್ತದೆ. ಎಲ್ಲ ಚೆಸ್ ತಗೊಳ್ರಿ. ಎ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಎ ಇಂಟು ಎ ಪ್ಲಸ್ ಎ ಇಂಟು ಬಿ. ಎ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಎ ಇಂಟು ಎ ರೂಲ್ 7, ಎ ಪ್ಲಸ್ ಎ ಬಿ. ಎ ಕಾಮನ್ ತೆಗಿರಿ, 1 ಪ್ಲಸ್ ಬಿ. ಇವಾಗ ರೂಲ್ 2, ಎ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 1. ಇದು 1 ಆಗುತ್ತೆ. 1 ಇಂಟು ಎ ಇಂಟು 1 ರೂಲ್ 4, a into 1 is equals to a. So answer is a. ಅಂತು ಅವಾಗ ನೆನ್ಪಿಟ್ಕೊಳ್ರಿ. a into a plus b is equals to a. ಈ ಹಿಂದಿನ ರೂಲ್ಗಳು ಯೂಸ್ ಮಾಡೇ ಮಾಡ್ತಾ ಇರೋದು, ಪ್ರೂವ್ ಮಾಡ್ತಾ ಇರೋದು. ನೆಕ್ಸ್ಟ್ ಲಾಸ್ಟ್ ರೂಲ್ 14. ರೂಲ್ 14 ಬಂದ್ಬಿಟ್ಟು a into a bar plus b is equals to a b. If a is ANDed with a bar b, the result is a b. A bar ORed, ಇಲ್ಲಿ a bar b ಬರ್ತದೆ. ಅದನ್ನ a ಜೊತೆ AND ಮಾಡಿದ್ರೆ a bar b ನ a bar plus b, ಇಲ್ಲಿ ಎ ಬಾರ್, ಇಲ್ಲಿ ಎ ಬಿ. ಎ ಬಾರ್ ಪ್ಲಸ್ ಬಿ ನ ಎ ಜೊತೆ ಆ್ಯಂಡ್ ಮಾಡಿದ್ರೆ ಎ ಬಿ ಬರ್ತದೆ. ಎ ಇಂಟು ಎ ಬಾರ್ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಎ ಇಂಟು ಎ ಬಾರ್ ಪ್ಲಸ್ ಎ ಬಿ. ಎ ಇಂಟು ಎ ಬಾರ್ ಯಾವ ರೂಲ್ ಅದು? ಎ ಇಂಟು ಎ ಬಾರ್
Rule 7, a into a bar is equals to 0. 0 plus ab is equals to ab. LHS is equals to RHS. Hence, rule is proved. ಈ ರೀತಿ ರೂಲ್ಸ್ಗಳು. ಈ 14 ರೂಲ್ಸ್ 3 ಲಾಸ್: ಕಾಂಪಿಟೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಅಸೋಸಿಯೇಟಿವ್ ಲಾ. ಕಾಂಪಿಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ. ಕಾಂಪಿಟೇಟಿವ್ ಲಾ ಆಫ್ ಅಡಿಷನ್, ಕಾಂಪಿಟೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್, associative law of addition, associative law of multiplication, distribution and over or distribution or over and. 6 ಮತ್ತೆ ಇವ 14 ರೂಲ್ಸ್ ಮೈಂಡ್ ಅಲ್ಲಿ ಇಟ್ಕೋಬೇಕು ನೀವು. ಎಕ್ಸ್ಪ್ರೆಷನ್ಸ್, ಅದ್ರದ್ದು ಎಕ್ಸ್ಪ್ರೆಷನ್ಸ್ ಏನ್ ಬರ್ತದಲ್ಲ ಆ ಎಕ್ಸ್ಪ್ರೆಷನ್ಸ್ ಮೈಂಡ್ ಅಲ್ಲಿ ಇಟ್ಕೋಬೇಕು. ಅದನ್ನ ಯೂಸ್ ಮಾಡೇ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋದು. ಈ 2 ಕ್ಲಾಸ್ ಬಂದ್ರೆ ಮಾತ್ರ ಮುಂದೆ ಅರ್ಥ ಆಗ್ತದೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಡಿ ಮಾರ್ಗನ್ಸ್ ಥಿಯರಮ್. ಡಿ ಮಾರ್ಗನ್ಸ್ ಅಲ್ಲಿ 2 ಥಿಯರಮ್ ಇದೆ. ಡಿ ಮಾರ್ಗನ್ಸ್ ಫಸ್ಟ್ ಥಿಯರಮ್ ಅಂಡ್ ಡಿ ಮಾರ್ಗನ್ಸ್ ಸೆಕೆಂಡ್ ಥಿಯರಮ್. ಡಿ ಮಾರ್ಗನ್ಸ್ ಫಸ್ಟ್ ಥಿಯರಮ್ ಏನ್ ಹೇಳ್ತಂದ್ರೆ a plus b ಹೋಲ್ ಬಾರ್ ಇಸ್ ಈಕ್ವಲ್ಸ್ ಟು a ಬಾರ್ ಡಾಟ್ b ಬಾರ್ ಅಂತ ಹೇಳ್ತಂದ್ರೆ. a plus b ಆರ್ ಗೇಟಿಗೆ ಕೊಡ್ರಿ, a plus b ಬರುತ್ತಿಲ್ಲ ಔಟ್ಪುಟ್, ಅದು ನಾಟ್ ಗೇಟಿಗೆ ಕೊಟ್ರೆ a ಬಾರ್ b. ದಿಸ್ ಈಸ್ ಈಕ್ವಲ್ಸ್ ಟು a ನ ಸಿಂಗಲ್ ಆಗಿ ನಾಟ್ ಗೇಟಿಗೆ ಕೊಡ್ರಿ ಫಸ್ಟಿಗೆ, b ನ ಸಿಂಗಲ್ ಆಗಿ ನಾಟ್ ಗೇಟಿಗೆ ಕೊಡ್ರಿ, a ಬಾರ್ b ಬಾರ್ ಅಂಡ್ ಇಲ್ಲಿ ಆರ್ ಮಾಡಿದ್ದು ಇಲ್ಲಿ ಆಂಡೆಡ್ a ಬಾರ್ ಡಾಟ್ b ಬಾರ್. ಇದು ಡಿ ಮಾರ್ಗನ್ಸ್ ಫಸ್ಟ್ ಥಿಯರಮ್ ಹೇಳುತ್ತೆ. ದಿ ಕಾಂಪ್ಲಿಮೆಂಟ್ ಆಫ್ ಸಮ್ is equal to the product of the individual complements. The complement of sum is equals to the individual complement is equal to the product of individual complement is equal to the product of individual component. Complement of the sum is equals to the product of the individual complement ಅಂತ ಹೇಳ್ತದೆ ಸ್ಟೇಟ್ಮೆಂಟ್. ಇದು ಟ್ರೂತ್ ಟೇಬಲ್, ಇದ್ರದ್ದು ಸರ್ಕ್ಯೂಟ್ಸ್ ಹೀಗೆ ಟ್ರೂತ್ ಟೇಬಲ್ ಥ್ರೂ ಇದು ಪ್ರೂವ್ ಮಾಡೋದು. ಎ ಪ್ಲಸ್ ಬಿ ಬೇಕು, ಎ ಪ್ಲಸ್ ಬಿ ಬಾರ್, ಆಮೇಲೆ ಎ ಬಾರ್ ಬೇಕು, ಬಿ ಬಾರ್ ಬೇಕು, ಎ ಡಾಟ್ ಬಿ ಬಾರ್. ಇದಿಷ್ಟು ಕಾಂಬಿನೇಷನ್, 4 ಕಾಂಬಿನೇಷನ್ ನೋಡಿ. ಝೀರೋ ಝೀರೋ ಇದ್ರೆ ಎ ಪ್ಲಸ್ ಬಿ, 0 ಪ್ಲಸ್ 0 0 ಬಾರ್ 1. ಎ ಬಾರ್ ಅಂದ್ರೆ 0 ಬಾರ್ ಅಂದ್ರೆ 1, ಬಿ ಬಾರ್ 0 ಬಾರ್ ಅಂದ್ರೆ 1, 1 ಇಂಟು 1 1. ಎ ಬಿ 0 1 ಆದ್ರೆ ಔಟ್ಪುಟ್ 0 ಪ್ಲಸ್ 1 1, 1 ಬಾರ್ ಅಂದ್ರೆ 0. ಎ ಬಾರ್ ಅಂತಂದ್ರೆ 1, ಬಿ ಬಾರ್, ಎ ಬಾರ್ ಅಂತಂದ್ರೆ 1, ಬಿ ಬಾರ್ ಅಂದ್ರೆ 0, 1 ಇಂಟು 0 0, 1 0, 1 ಪ್ಲಸ್ 0 1, ಬಾರ್ ಅಂದ್ರೆ 0. ಎ ಬಾರ್ ಅಂತಂದ್ರೆ 0, ಬಿ ಬಾರ್ ಅಂದ್ರೆ 1, 0 ಇಂಟು 1 0, 1 ಪ್ಲಸ್ 1 1 ಪ್ಲಸ್ 1 1, ಬಾರ್ ಅಂದ್ರೆ 0. ಎ ಬಾರ್ ಅಂದ್ರೆ 0, ಬಿ ಬಾರ್ ಅಂದ್ರೆ 0, 0 ಇಂಟು 0 0. ಇವಾಗ ಇದು ಕರೆಕ್ಟ್ ಆಗಿದೆ ನೋಡ್ರಿ. ಎ ಪ್ಲಸ್ ಬಿ ಹೋಲ್ ಬಾರ್, ಎ ಬಾರ್ ಡಾಟ್ ಬಿ ಬಾರ್ ಎರಡು ಸೇಮ್ ಇದೆ. ಸೊ ಹೆನ್ಸ್ ಥಿಯರಮ್ ಇಸ್ ಪ್ರೂವ್ಡ್. ನೆಕ್ಸ್ಟ್ ಡಿ ಮಾರ್ಗನ್ ಸೆಕೆಂಡ್ ಥಿಯರಮ್. ಟ್ರೂತ್ ಟೇಬಲ್ ಬರೆದು ಲಾಸ್ ಹೆಂಗೆ ಪ್ರೂವ್ ಮಾಡಿದ್ವಿ ಹಂಗೆ ಪ್ರೂವ್ ಮಾಡೋದು. ಟ್ರೂತ್ ಟೇಬಲ್ ಬರೆದು ಪ್ರೂವ್ ಮಾಡೋದು. ಡಿ ಮಾರ್ಗನ್ ಥಿಯರಮ್. ಎ ಪ್ಲಸ್ ಬಿ ಹೋಲ್ ಬಾರ್ ಇಸ್ ಈಕ್ವಲ್ಸ್ ಟು ಎ ಬಾರ್ ಡಾಟ್ ಬಿ ಬಾರ್. ಡಿ ಮಾರ್ಗನ್ಸ್ ಫಸ್ಟ್ ಥಿಯರಮ್. ಡಿ ಮಾರ್ಗನ್ ಸೆಕೆಂಡ್ ಥಿಯರಮ್ ಬಂದ್ಬಿಟ್ಟು ಎ dot b whole bar is equals to a bar plus b bar. A dot b whole bar is equals to a bar plus b bar. The complement of the product is equal to the sum of the individual complement is equal to the sum of the individual complement. ಹೆಂಗೆ ಫಸ್ಟ್ a dot b and a t ಕೊಡ್ತೀವಿ, ಅದನ್ನ ನಾಟ್ a t ಕೊಡ್ತೀವಿ. a b ಇಲ್ಲಿ a ಡಾಟ್ ಬಿ ಬರುತ್ತೆ, y ಈಕ್ವಲ್ ಟು a ಡಾಟ್ ಬಿ ಬಾರ್. ದಿಸ್ ಇಸ್ ಈಕ್ವಲ್ಸ್ ಟು a ಬಾರ್ ಬಿ ಬಾರ್. ಇಲ್ಲಿ ಏನಿರುತ್ತೆ a ಬಾರ್ ಬಿ ಬಾರ್ ಇರುತ್ತೆ. ಎರಡನ್ನ ಆರ್ ಗೇಟಿಗೆ ಕೊಟ್ರೆ a ಬಾರ್ ಪ್ಲಸ್ ಬಿ ಬಾರ್. ಟ್ರೂತ್ ಟೇಬಲ್ ಹಾಕ್ಬೇಕು. a b a ಡಾಟ್ ಬಿ
ಇಲ್ಲಿ ಎ ಡಾಟ್ ಬಿ ಬಾರ್ ಇಲ್ಲಿ ಎ ಬಾರ್ ಇಲ್ಲಿ ಬಿ ಬಾರ್ ಎ ಬಾರ್ ಪ್ಲಸ್ ಬಿ ಬಾರ್ ಟು ಟೇಬಲ್ ಹಾಕ್ರಿ. ಎ ಬಿಗೆ 4 ವೇರಿಯೇಬಲ್ಸ್. ಝೀರೋ ಝೀರೋ ಎ ಬಿ ಎ ಇಂಟು ಬಿ 0 ಬಾರ್ 1 ಎ ಬಾರ್ ಅಂದ್ರೆ 1 0 ಬಾರ್ ಬಿ ಬಾರ್ ಅಂದ್ರೆ 0 ಬಾರ್ ಅಂದ್ರೆ 1 1 ಇಂಟು 1 1 ಪ್ಲಸ್ 1 1 0 1 1 ಇಂಟು 0 0 ಬಾರ್ ಅಂದ್ರೆ 1 ಎ ಬಾರ್ ಅಂತಂದ್ರೆ 1 ಬಿ ಬಾರ್ ಅಂದ್ರೆ 0 1 ಪ್ಲಸ್ 0 1 1 0 1 ಇಂಟು 0 ಅಂದ್ರೆ 0 ಬಾರ್ ಅಂದ್ರೆ 1 ಎ ಬಾರ್ ಅಂದ್ರೆ 0 ಬಿ ಬಾರ್ ಅಂದ್ರೆ 1 0 ಪ್ಲಸ್ 1 1 1 1 ಅಂದ್ರೆ 1 ಇಂಟು 1 1 ಬಾರ್ ಅಂದ್ರೆ 0 ಎ ಬಾರ್ ಅಂದ್ರೆ 0 ಬಿ ಬಾರ್ ಅಂದ್ರೆ 0 ಪ್ಲಸ್ 0 ಇದು ಸೇಮ್ ಇದೆ ನೋಡ್ರಿ. ಟ್ರೂತ್ ಟೇಬಲ್ ಬರೆದು ಏನು ಈಚ್ ಇದರಲ್ಲಿ ಕೊಟ್ಟು ಈಚ್ ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡಿ ಫೈನಲ್ ಔಟ್ಪುಟ್ ನ ಈ ಔಟ್ಪುಟ್ ನ ಕಂಪೇರ್ ಮಾಡಿದ್ರೆ ಸೇಮ್ ಇದೆ. ಸೊ ಥಿಯರಮ್ ಈಸ್ ಪ್ರೂವ್ಡ್. ಎ ಡಾಟ್ ಬಿ ಬಾರ್ ಇಸ್ ಈಕ್ವಲ್ಸ್ ಟು ಎ ಬಾರ್ ಪ್ಲಸ್ ಬಿ ಬಾರ್. ಥಿಯರಮ್ ಫಸ್ಟ್ ಏನ್ ಹೇಳುತ್ತೆ, ದಿ ಕಾಂಪ್ಲಿಮೆಂಟ್ ಆಫ್ ದಿ ಸಮ್ ಈಸ್ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ದಿ ಇಂಡಿವಿಜುವಲ್ ಕಾಂಪ್ಲಿಮೆಂಟ್. ದಿ ಕಾಂಪ್ಲಿಮೆಂಟ್ ಆಫ್ ದಿ ಸಮ್ ಅಂದ್ರೆ a plus b bar, a plus b whole bar is equal to the product of the individual complement. Individual complement is the product a bar dot b bar. Second theorem ಏನು ಹೇಳುತ್ತೆ, the complement of the product a dot b whole bar is equal to the sum of the individual complement a bar plus b bar ಅಂತ ಹೇಳ್ತಾರೆ. ಡಿ ಮಾರ್ಗನ್ಸ್ ಥಿಯರಮ್ ಇಂಪಾರ್ಟೆಂಟ್. ಎರಡು ಡಿ ಮಾರ್ಗನ್ಸ್ ಥಿಯರಮ್ ಆಯ್ತು. ನೆಕ್ಸ್ಟ್ ಡ್ಯುಯಾಲಿಟಿ ಥಿಯರಮ್. ಡಿ ಮಾರ್ಗನ್ಸ್ ಥಿಯರಮ್ ಆಯ್ತು. ನೆಕ್ಸ್ಟ್ ಡ್ಯುಯಾಲಿಟಿ ಥಿಯರಮ್. ಡಿ ಮಾರ್ಗನ್ಸ್ ಥಿಯರಮ್ ಇಂಪಾರ್ಟೆಂಟ್, ನೆನಪಿರ್ಬೇಕು. ಸ್ಟೇಟ್ಮೆಂಟ್ ಕಳೆದ 3 ಕ್ಲಾಸಿಂದ ಏನ್ ಮಾಡ್ತಾ ಇದೀವಲ್ಲ ಅದೆಲ್ಲಾನು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ಗೆ ನಿಮಗೆ ಡ್ಯುಯಾಲಿಟಿ ಥಿಯರಮ್ಸ್. Duality theorems. Duals are opposite or minor images of original operator. The theorem says that starting with Boolean relation, we can drive another Boolean relation called its dual by the following steps. ಏನಂದ್ರೆ ಡ್ಯುಯಲ್ಸ್ ಆರ್ ದಿ ಆಪೋಸಿಟ್ ಆರ್ ಮೈನರ್ ಇಮೇಜಸ್ ಆಫ್ ಒರಿಜಿನಲ್ ಆಪರೇಟರ್. ಒರಿಜಿನಲ್ ಆಪರೇಟರ್ ಏನಿರುತ್ತಲ್ಲ ಅದ್ರದ್ದು ಆಪೋಸಿಟ್ ಆಪರೇಟರ್ ಆಗಿರುತ್ತದೆ. ದ ಥಿಯರಮ್ ಸೇಸ್ ದಟ್ ದಿ ಸ್ಟಾರ್ಟಿಂಗ್ ವಿತ್ ಬೂಲಿಯನ್ ರಿಲೇಷನ್ ವಿ ಕ್ಯಾನ್ ಡ್ರೈವ್ ಅನದರ್ ಬೂಲಿಯನ್ ರಿಲೇಷನ್. ಒಂದು ಬೂಲಿಯನ್ ರಿಲೇಷನ್ ಇಂದ ಇನ್ನೊಂದು ಬೂಲಿಯನ್ ರಿಲೇಷನ್ ಬರ್ಬೋದು. ಕಾಲ್ಡ್ ಇಟ್ಸ್ ಡ್ಯುಯಲ್ ಬೈ ದಿ ಫಾಲೋಯಿಂಗ್ ಸ್ಟೆಪ್ಸ್. ಹೆಂಗೆ? changing each or sign to an and sign. or sign ಇಂದ and sign ಗೆ ಚೇಂಜ್ ಮಾಡೋದ್ರಿಂದ changing each and sign to an or sign. ಥರ್ಡ್ ಪಾಯಿಂಟ್ ಏನ್ ಹೇಳುತ್ತೆ? ಕಾಂಪ್ಲಿಮೆಂಟಿಂಗ್ all zeros and ones in the expression ಅಲ್ಲಿ ಕಾಂಪ್ಲಿಮೆಂಟ್ ಮಾಡೋದು. 0 ಇದ್ರೆ ಒನ್ಸ್, 1 ಇದ್ರೆ ಝೀರೋಸ್. ಈ 3 ಮಾಡೋದ್ರಿಂದ ಡ್ಯುಯಾಲಿಟಿ ಥಿಯರಮ್ಸ್ ನ ಪಡ್ಕೋಬಹುದು. ಚೇಂಜಿಂಗ್ ಈಚ್ ಆರ್ ಸೈನ್ ಟು ಆಂಡ್ ಸೈನ್. ಆರ್ ಸೈನ್ ಇಂದ ಆಂಡ್ ಸೈನ್. ಆರ್ ಸೈನ್ ಅಂದ್ರೆ ಪ್ಲಸ್ ಇಂದ, ಆಂಡ್ ಸೈನ್ ಅಂದ್ರೆ ಡಾಟ್. ಪ್ಲಸ್ ಇಂದ ಡಾಟ್ಗೆ, ಡಾಟ್ ಇಂದ ಪ್ಲಸ್ಸಿಗೆ, 0 ಇಂದ 1ಗೆ, 1 ಇಂದ 0ಗೆ ಚೇಂಜ್ ಮಾಡೋದ್ರಿಂದ ಡ್ಯುಯಾಲಿಟಿ ಥಿಯರಮ್ಸ್ ಬರುತ್ತೆ. ಇವಾಗ ನೋಡ್ತಾ ಹೋಗೋಣ ಎಕ್ಸಾಂಪಲ್.
ಈಗ ಬೂಲಿಯನ್ ರಿಲೇಷನ್ ಇಟ್ಸ್ ಡುವೆಲ್. ಫಸ್ಟ್ a plus b is equals to b plus a. ಹೌದಾ? ಇದೇನು ಹೇಳಿದ್ದು? ಕಾಮ್ಯುಟೇಟಿವ್ ಲಾ ಆಫ್ ಅಡಿಷನ್. a plus b is equals to b plus a. ಇವಾಗ ಇದರದನ್ನ ಚೇಂಜಿಂಗ್ and ಸೈನ್ ಟು ಆರ್ ಸೈನ್. a ಡಾಟ್ b is equals to b ಡಾಟ್ a. ಇದು ಏನು? ಕಾಮ್ಯುಟೇಟಿವ್ ಲಾ ಆಫ್ ಅಡಿಷನ್, ಕಾಮ್ಯುಟೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್. Second, a plus b plus c is equals to a plus b plus c. Associative law of addition. Associative law of addition. Adana associative law of multiplication. A dot changing and r to and a dot b dot c is equals to a dot b dot c. ಇವಾಗ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಆ್ಯಂಡ್ ಓವರ್ ಆರ್ ಎ ಡಾಟ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ. ಇದನ್ನು ನಾವು ಎ ಪ್ಲಸ್ ಬಿ ಡಾಟ್ ಸಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಡಾಟ್ a plus c and ಇಂದ r ಗೆ ಇವೆಲ್ಲ ಮೂರು ಲಾಸ್ ಪ್ರೂಫ್ ಗಾನಿ ಮಾಡಿದ್ವಿ ನಾವು. a dot b dot c is equals to a dot b dot c. Associative law of multiplication. Distributive law a dot b plus c. Distributive and over r a dot b plus c is equals to a dot b plus a dot c. a plus b dot c is equals to a plus b dot a dot c. r over and. ಇದಿಷ್ಟು ಬೂಲಿಯನ್ ಲಾಸ್. ಇವಾಗ ರೂಲ್ಸ್ 14 ರೂಲ್ಸ್ ಇದವಲ್ಲ, ರೂಲ್ಸ್ 4ನೇದು a plus 0. ರೂಲ್ 1 a plus 0 is equals to a. ಅದೇ ಅಲ್ಲ ರೂಲ್ 1 ಹೇಳಿದ್ದು. a plus 0 is equals to a. ರೂಲ್ 2 a plus 1 is equals to 1. a plus 1 is equals to 1. Rule 2. Rule 1 a plus 0 is equals to a. Rule 2 a plus 1 is equals to 1. Rule 3 a plus 1 is equals to 1. Rule 2 a plus 1 is equals to 1. Rule 3 a dot 0 is equals to 0. a dot 0 is equals to 0. Rule 5, Rule 4 a dot 1 is equals to a. Rule 4 a dot 1 ಕಾಂಪ್ಲಿಮೆಂಟ್ ಮಾಡಬೇಕು. ಇವಾಗ a ಪ್ಲಸ್ ನ ಕಾಂಪ್ಲಿಮೆಂಟ್ zeros ಇದ್ರೆ 1 is equals to a. a dot 1 is equals to a. Rule a dot 1 is equals to a ಬಂದ್ಬಿಟ್ಟು Rule 4. ಇದು Rule 1, ಇದು Rule 2, ಇದು Rule 4, ಇದು Rule 3. a dot 1 a dot 0 is equals to a. 0 ಇದ್ರೆ 1 ಕಾಂಪ್ಲಿಮೆಂಟ್, ಇಲ್ಲಿ 1 ಇದ್ರೆ ಕಾಂಪ್ಲಿಮೆಂಟ್ 0. a dot 0 is equals to 0. 1 ಇದೆ ಕಾಂಪ್ಲಿಮೆಂಟ್ 0. ಇದು ರೂಲ್ 3. ಹಂಗೆ ಇವಾಗ ರೂಲ್ಸ್ ಎಲ್ಲ ರೂಲ್ಸ್ ಬರ್ತಾ ಹೋಗುತ್ತೆ. 6th ಬಂದ್ಬಿಟ್ಟು ಡ್ಯುಯಾಲಿಟಿ ಥಿಯರಮ್. ಡ್ಯುಯಾಲಿಟಿ ಥಿಯರಮ್ ಪ್ರಕಾರ ನೆನ್ಪಿಟ್ಕೊಳ್ಳೋದು a plus a is equals to a. ಅದನ್ನ a dot a is equals to a. 7 a plus a bar is equals to 1. a dot a bar is equals to 0. 8th ಬಂದ್ಬಿಟ್ಟು a plus b bar is equals to a bar dot b bar. ಏನು ಹೇಳಿದ್ದು? ಡಿ ಮಾರ್ಗನ್ಸ್ ಥಿಯರಮ್. a dot b bar is equals to a bar plus b bar. a bar plus b bar. ಡಿ ಮಾರ್ಗನ್ಸ್ ಥಿಯರಮ್ 8th.
9th ಬಂದ್ಬಿಟ್ಟು a plus ab is equals to a dot a plus b is equals to a. Last 10th one, a plus a bar dot b is equals to a plus b. A dot a bar plus b is equals to a dot b. ಇದಿಷ್ಟು ಡ್ಯುಯಾಲಿಟಿ ಥಿಯರಮ್ಸ್. ಡ್ಯುಯಲ್ಸ್ ಏನಂತಂದ್ರೆ ಪ್ಲಸ್ ಸೈನ್ ಇದ್ರೆ ಡಾಟ್ ಸೈನ್ಗೆ, ಪ್ಲಸ್ ಸೈನ್ ಇದ್ರೆ ಡಾಟ್ ಸೈನ್ಗೆ, ಡಾಟ್ ಸೈನ್ ಇದ್ರೆ ಪ್ಲಸ್ ಸೈನಿಗೆ, ಪ್ಲಸ್ ಸೈನ್ ಇದ್ರೆ ಡಾಟ್ ಸೈನಿಗೆ, ಡಾಟ್ ಸೈನ್ ಇದ್ರೆ ಪ್ಲಸ್ ಸೈನಿಗೆ, ಪ್ಲಸ್ ಸೈನ್ ಇದ್ರೆ ಡಾಟ್ ಸೈನಿಗೆ, ಡಾಟ್ ಸೈನ್ ಇದ್ರೆ ಪ್ಲಸ್ ಸೈನಿಗೆ, ಪ್ಲಸ್ ಇದೆ ಡಾಟ್. ಕಳೆದ ಕ್ಲಾಸಲ್ಲಿ ಡಿಮಾರ್ಗನ್ಸ್ ಥಿಯರಮ್ ಮತ್ತೆ ಡ್ಯುಯಾಲಿಟಿ ಥಿಯರಮ್ ನೋಡಿದ್ವಿ. ಈ ಕ್ಲಾಸಲ್ಲಿ ಯೂನಿವರ್ಸಲ್ ಗೇಟ್ಸ್. ಯೂನಿವರ್ಸಲ್ ಗೇಟ್ಸ್ ಅಂತಂದ್ರೆ ಏನು ಅಂತ ನೋಡೋಣ. ಫಸ್ಟ್ ಯೂನಿವರ್ಸಲ್ ಗೇಟ್ ಅಂದ್ರೆ ದಿ ನ್ಯಾಂಡ್ ಅಂಡ್ ನಾರ್ ಗೇಟ್ಸ್ ಆರ್ ಕಾಲ್ಡ್ ಯೂನಿವರ್ಸಲ್ ಗೇಟ್ಸ್. ದಿ ನ್ಯಾಂಡ್ ಅಂಡ್ ನಾರ್ ಗೇಟ್ಸ್ ಆರ್ ಕಾಲ್ಡ್ ಯೂನಿವರ್ಸಲ್ ಗೇಟ್ಸ್ as universal gates because any logic function can be realized using only either NAND gate or NOR gate. The NAND and NOR gates are called universal gates because any logic function can be realized using only either NAND gates or NOR gates. ಅಂತಂದ್ರೆ ಬರೇ NAND gate ಯೂಸ್ ಮಾಡಿ ಎನಿ ಲಾಜಿಕ್ ಫಂಕ್ಷನ್ ನಾವು ಯೂಸ್ ಮಾಡಬಹುದು, ಬರಿಬಹುದು. ಬರೇ ನಾಟ್ ಗೇಟ್ ಯೂಸ್ ಮಾಡಿ ಎನಿ ಲಾಜಿಕ್ ಫಂಕ್ಷನ್ ನಾವು ರಿಯಲೈಸ್ ಮಾಡಬಹುದು. ಅಂತಂದ್ರೆ ನಾಟ್ ಗೇಟ್ ಅನ್ನ ನ್ಯಾಂಡ್ ಗೇಟ್ ಇಂದ ಮಾಡಬಹುದು, ಆಂಡ್ ಗೇಟ್ ಔಟ್ಪುಟ್ ನ ನ್ಯಾಂಡ್ ಗೇಟ್ ಇಂದ ತೆಗಿಬಹುದು, ಆರ್ ಗೇಟ್ ಔಟ್ಪುಟ್ ನ ನ್ಯಾಂಡ್ ಗೇಟ್ ಇಂದ ತೆಗಿಬಹುದು, ನಾರ್ ಗೇಟ್ ಔಟ್ಪುಟ್ ನ ನ್ಯಾಂಡ್ ಗೇಟ್ ಇಂದ ತೆಗಿಬಹುದು. ಅದೇ ರೀತಿ ನಾಟ್ ಗೇಟ್ ಔಟ್ಪುಟ್ ನ ನಾರ್ ಗೇಟ್ ಇಂದ ತೆಗಿಬಹುದು, ಆಂಡ್ ಗೇಟ್ ಔಟ್ಪುಟ್ ನ ನಾರ್ ಗೇಟ್ ಇಂದ ತೆಗಿಬಹುದು, ಆರ್ ಗೇಟ್ ಔಟ್ಪುಟ್ ನ ನಾರ್ ಗೇಟ್ ಇಂದ ತೆಗಿಬಹುದು, ನ್ಯಾಂಡ್ ಗೇಟ್ ಔಟ್ಪುಟ್ ನ ನಾರ್ ಗೇಟ್ ಇಂದ ತೆಗಿಬಹುದು. ಸೊ ಬರೇ ನ್ಯಾಂಡ್ ಗೇಟ್ ಯೂಸ್ ಮಾಡಿ ಎನಿ ಲಾಜಿಕ್ ಫಂಕ್ಷನ್ ನಾವು ಬರಿಬಹುದು, ಇಲ್ಲ ಬರೇ ನಾರ್ ಗೇಟ್ ಯೂಸ್ ಮಾಡಿ ಬರಬಹುದು. ಅದಕ್ಕೆ ಯೂನಿವರ್ಸಲ್ ಗೇಟ್ಸ್. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. ದಿ ನ್ಯಾಂಡ್ ಅಂಡ್ ನಾರ್ ಗೇಟ್ಸ್ ಆರ್ ಕಾಲ್ಡ್ ಯೂನಿವರ್ಸಲ್ ಗೇಟ್ಸ್ ಬಿಕಾಸ್ ಎನಿ ಲಾಜಿಕ್ ಫಂಕ್ಷನ್ ಕ್ಯಾನ್ ಬಿ ರಿಯಲೈಸ್ಡ್ ಯೂಸಿಂಗ್ ಓನ್ಲಿ ನ್ಯಾಂಡ್ ಗೇಟ್ ಆರ್ ನಾರ್ ಗೇಟ್ಸ್. ಇವಾಗ ರಿಯಲೈಸೇಷನ್ ನ್ಯಾಂಡ್ ಗೇಟ್ ಆಸ್ ಯೂನಿವರ್ಸಲ್ ಗೇಟ್, ನಾಟ್ ಗೇಟ್ ನ ನ್ಯಾಂಡ್ ಗೇಟ್ ಇಂದ ಹೆಂಗ್ ಮಾಡ್ತೀವಿ? ನ್ಯಾಂಡ್ ಗೇಟ್ ಗೆ 2 ಇನ್ಪುಟ್ ಇರ್ತದಲ್ಲ, 2 ಇನ್ಪುಟ್ ಗೆ ಒಂದೇ ಇನ್ಪುಟ್ ಆಗಿ ಕೊಟ್ಟು ಎ ಕೊಟ್ರೆ ಅದರ ಔಟ್ಪುಟ್ ಎ ಡಾಟ್ ಎ ಬಾರ್. ಎ ಡಾಟ್ ಎ ಬಾರ್, ಎ ಡಾಟ್ ಎ ಇಸ್ ಎ. ರೂಲ್ಸ್ ನೋಡಿದಿರಲ್ಲ ಹಿಂದಿನ ಕ್ಲಾಸ್ ಅಲ್ಲಿ. ಎ ಡಾಟ್ ಎ ಅಂದ್ರೆ ಎ, ಸೊ ಎ ಬಾರ್. ಔಟ್ಪುಟ್ ನಾಟ್ ಗೇಟ್ ಬಂತಲ್ಲ, ಆಂಡ್ ಗೇಟ್ ಇಕ್ವಲೆಂಟ್. ಆಂಡ್ ಗೇಟ್ ಇನ್ ಹೆಂಗ್ ತೆಗಿತೀವಿ? ಎ ಬಿ ನ್ಯಾಂಡ್ ಗೇಟ್ ಗೆ ಇನ್ಪುಟ್ ಕೊಟ್ರೆ ಔಟ್ಪುಟ್ ಎ ಡಾಟ್ ಬಿ ಬಾರ್. ಅದನ್ನ ಶಾರ್ಟ್ ಮಾಡಿದ್ರೆ ಎ ಡಾಟ್ ಬಿ ಡಬಲ್ ಬಾರ್. ಬಾರ್ ಬಾರ್ ಕ್ಯಾನ್ಸಲ್ ಆಗ್ತದೆ, ಎ ಡಾಟ್ ಬಿ. ಎ ಡಾಟ್ ಬಿ ಅಂತಂದ್ರೆ ಆಂಡ್ ಗೇಟ್ ಔಟ್ಪುಟ್. ಆರ್ ಗೇಟ್ ಇಕ್ವಲೆಂಟ್. ಎನ ಒಂದು ನ್ಯಾಂಡ್ ಗೇಟ್ ಇನ್ಪುಟ್ ಕೊಡ್ರಿ, ಬಿ ನ ಇನ್ನೊಂದು ನ್ಯಾಂಡ್ ಗೇಟ್ ಇನ್ಪುಟ್ ಕೊಡ್ರಿ. ಇಲ್ಲಿ ಎ ಬಾರ್ ಬರುತ್ತೆ, ಇಲ್ಲಿ ಬಿ ಬಾರ್ ಬರುತ್ತೆ. ಅವೆರಡನ್ನ ತಗೊಂಡು ನ್ಯಾಂಡ್ ಗೇಟ್ ಕೊಟ್ರೆ ಎ ಬಾರ್ ಡಾಟ್ ಬಿ ಹೋಲ್ ಬಾರ್ ಬರ್ತದೆ. ಎ ಬಾರ್ ಡಾಟ್ ಬಿ ಬಾರ್ ಹೋಲ್ ಬಾರ್ ಬರ್ತದೆ. ಇದು ನಿಮಗೆ ಈ ಡಿಮಾರ್ಗನ್ಸ್ ಥಿಯರಮ್. ಎ ಬಾರ್ ಡಾಟ್ ಬಿ ಬಾರ್ ಅಂತ ಕನ್ಸಿಡರ್ ಮಾಡಿದ್ರೆ ಎ ಬಾರ್ ಪ್ಲಸ್ ಬಿ ಬಾರ್, ಎ ಬಾರ್ ಬಾರ್ ಪ್ಲಸ್ ಬಿ ಬಾರ್ ಬಾರ್ ಬರುತ್ತೆ. ಬಾರ್ ಬಾರ್ ಕ್ಯಾನ್ಸಲ್ ಆಗಿ ಎ ಪ್ಲಸ್ ಬಿ ಬರುತ್ತೆ. ಹಂಗೆ ಆರ್ ಗೇಟ್ ಔಟ್ಪುಟ್ ನ ತೆಗಿಬಹುದು. ನಾರ್ ಗೇಟ್ ನ ಹೆಂಗೆ ತೆಗಿತೀವಿ? ಅದರ ಔಟ್ಪುಟ್ ಇಲ್ಲಿವರೆಗೆ ಸೇಮ್ ಸರ್ಕ್ಯೂಟ್, ಎ ಪ್ಲಸ್ ಬಿ. ಎ ಪ್ಲಸ್ ಬಿ ನ ಶಾರ್ಟ್ ಮಾಡಿ ಇನ್ನೊಂದು ನಾಟ್ ಗೇಟ್ ಕೊಟ್ರೆ ಎ ಪ್ಲಸ್ ಬಿ ಬಾರ್. ನಾರ್ ಗೇಟ್ ರಿಯಲೈಸೇಷನ್ ಆಗ್ತದೆ. ಇಲ್ಲಿ ನಿಮಗೆ ಒಂದೇ ಒಂದು ನ್ಯಾಂಡ್ ಗೇಟ್ ಸಾಕು ನಾಟ್ ಗೇಟ್ ಮಾಡಕ್ಕೆ. 2 ನ್ಯಾಂಡ್ ಗೇಟ್ ಬೇಕು ಆಂಡ್ ಗೇಟ್ ಮಾಡಕ್ಕೆ, 3 ನ್ಯಾಂಡ್ ಗೇಟ್ ಬೇಕು ಆರ್ ಗೇಟ್ ಮಾಡಕ್ಕೆ, 4 ನ್ಯಾಂಡ್ ಗೇಟ್ ಬೇಕು ನಾರ್ ಗೇಟ್ ಮಾಡಕ್ಕೆ. ಇದು ಕ್ವಶನ್ಸ್ ನಿಮಗೆ ಇಂಪಾರ್ಟೆಂಟ್. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾರೆ ಮುಂದೆ. ನಾರ್ ಗೇಟ್ ಆಸ್ ಯೂನಿವರ್ಸಲ್ ಗೇಟ್. ನಾಟ್ ಗೇಟ್ ಮಾಡಕ್ಕೆ ಒಂದೇ ನಾರ್ ಗೇಟ್ ಸಾಕು. ನಾರ್ ಗೇಟ್ 2 ಇನ್ಪುಟ್ ನ ಶಾರ್ಟ್ ಮಾಡಿದ್ರೆ ಎ ಪ್ಲಸ್ ಎ ಬಾರ್. ಎ ಪ್ಲಸ್ ಎ ಇಸ್ ಈಕ್ವಲ್ಸ್ ಟು ಎ ರೂಲ್ ಹೇಳುತ್ತೆ. ಸೊ ಎ ಬಾರ್. ನ್ಯಾಂಡ್ ಗೇಟ್ ಇಕ್ವಾಲೆಂಟ್ ಎ ಬಾರ್ ತೆಗಿರಿ, ಬಿ ಬಾರ್ ತೆಗಿರಿ.
ಎನ ಒಂದನೇ ನಾರ್ ಗೇಟಿಗೆ ಕೊಡ್ರಿ, ಬಿ ನ ಇನ್ನೊಂದು ನಾರ್ ಗೇಟಿಗೆ ಕೊಡ್ರಿ, ಎ ಬಾರ್ ಬಿ ಬಾರ್ ಸಿಗುತ್ತೆ. ಅವೆರಡನ್ನ ನಾರ್ ಗೇಟಿಗೆ ಕೊಟ್ರೆ ಎ ಬಾರ್ ಪ್ಲಸ್ ಬಿ ಬಾರ್ ಹೋಲ್ ಬಾರ್. ಇದು ಡಿ ಮಾರ್ಗನ್ಸ್ ಥಿಯರಮ್. ಎ ಬಾರ್ ಪ್ಲಸ್ ಬಿ ಬಾರ್ ಇಸ್ ಈಕ್ವಲ್ಸ್ ಟು ಎ ಬಾರ್ ಡಾಟ್ ಬಿ ಬಾರ್. ಎ ಡಬಲ್ ಬಾರ್ ಡಾಟ್ ಬಿ ಡಬಲ್ ಬಾರ್ ಬರ್ತದೆ. ಡಬಲ್ ಬಾರ್ ಕ್ಯಾನ್ಸಲ್ ಆಗಿ ಎ ಡಾಟ್ ಬಿ ಬರ್ತದೆ. ಎ ಡಾಟ್ ಬಿ ಇಸ್ ಅಂಡ್ ಗೆಟ್ ಔಟ್ಪುಟ್. ಆರ್ ಗೇಟ್ ಇಕ್ವಲೆಂಟ್ ಗೆ ಎ ಬಿ ನ ನಾರ್ ಗೇಟಿಗೆ ಕೊಡ್ರಿ, ಔಟ್ಪುಟ್ ಬರ್ತದೆ ಎ ಪ್ಲಸ್ ಬಿ ಬಾರ್. ಅದನ್ನ ನಾಟ್ ಗೇಟ್, ಅದನ್ನೆರಡನ್ನು ಶಾರ್ಟ್ ಮಾಡಿ ಇನ್ನೊಂದು ನಾರ್ ಗೇಟಿಗೆ ಕೊಟ್ರೆ ಅವಾಗ ಔಟ್ಪುಟ್ ಡಬಲ್ ಬಾರ್ ಆಗ್ತದೆ. ಎ ಪ್ಲಸ್ ಬಿ ಡಬಲ್ ಬಾರ್ ಕ್ಯಾನ್ಸಲ್ ಆಗಿ ಎ ಪ್ಲಸ್ ಬಿ ಆರ್ ಗೇಟ್ ಔಟ್ಪುಟ್ ಬರ್ತದೆ. ನ್ಯಾಂಡ್ ಗೇಟ್ ಬೇಕಂತಂದ್ರೆ ಆಂಡ್ ಗೇಟ್ ಇಲ್ಲಿವರೆಗಿದೆ ಅಲ್ಲ, ಎ ಡಾಟ್ ಬಿ ಅದನ್ನ ಶಾರ್ಟ್ ಮಾಡಿ ಇನ್ನೊಂದು ನಾರ್ ಗೇಟಿಗೆ ಕೊಡ್ರಿ, ಎ ಡಾಟ್ ಬಿ ಬಾರ್ ಬರ್ತದೆ. ನ್ಯಾಂಡ್ ಗೇಟ್ ರಿಯಲೈಸ್ ಆಗ್ತದೆ. ಸೊ ಕರೆಕ್ಟ್ ಆಗಿ ನೋಡ್ರಿ, ಒಂದೇ ಒಂದು ನ್ಯಾಂಡ್ ಗೇಟ್, ಒಂದೇ ಒಂದು ನಾರ್ ಗೇಟ್ ಸಾಕು ನಾಟ್ ಗೇಟ್ ಮಾಡೋದಕ್ಕೆ. ಎರಡು ನ್ಯಾಂಡ್ ಗೇಟ್ ಬೇಕು ಆಂಡ್ ಗೇಟ್ ಮಾಡಕ್ಕೆ, ಮೂರು ನಾರ್ ಗೇಟ್ ಬೇಕು ಆಂಡ್ ಗೇಟ್ ಮಾಡಕ್ಕೆ, ಮೂರು ನ್ಯಾಂಡ್ ಗೇಟ್ ಬೇಕು ಆರ್ ಗೇಟ್ ಮಾಡಕ್ಕೆ, ಎರಡು ನಾರ್ ಗೇಟ್ ಸಾಕು ಆರ್ ಗೇಟ್ ಮಾಡಕ್ಕೆ, 4 ನ್ಯಾಂಡ್ ಗೇಟ್ ಬೇಕು ನಾರ್ ಗೇಟ್ ಮಾಡಕ್ಕೆ, 4 ಆರ್ ಗೇಟ್ ಬೇಕು ನ್ಯಾಂಡ್ ಗೇಟ್ ಮಾಡಕ್ಕೆ. ಇಲ್ಲಿ ನಾರ್ ಗೇಟ್ ಮಾಡಕ್ಕೆ, ಅಲ್ಲಿ ನ್ಯಾಂಡ್ ಗೇಟ್ ಮಾಡಕ್ಕೆ ಆರ್ ಗೇಟ್ ಇಂದ. ಇದಿಷ್ಟು ನಿಮಗೆ ಎಕ್ಸಾಂಪಲ್. ಯೂನಿವರ್ಸಲ್ ಗೇಟ್, ರಿಲೇಷನ್ ಆಫ್ ಯೂನಿವರ್ಸಲ್ ಗೇಟ್ಸ್. ಈಗ ಕಳೆದ 2 ಕ್ಲಾಸ್ಗಳಲ್ಲಿ ಏನೇನ್ ಮಾಡಿದ್ವಿ, ಲಾಸ್ ಆಫ್ ಬೂಲಿಯನ್ ಆಲ್ಜಿಬ್ರಾದು ಪ್ರೂಫ್ ವಿತ್ ಪ್ರೂಫ್ ಮಾಡಿದ್ವಿ, ಆಮೇಲೆ ರೂಲ್ಸ್ ವಿತ್ ಪ್ರೂಫ್ ಮಾಡಿದ್ವಿ, ಆಮೇಲೆ ಡಿ ಮಾರ್ಗನ್ಸ್ ಥಿಯರಮ್ ವಿತ್ ಪ್ರೂಫ್. ಅದರದ್ದು ಇದಿಷ್ಟು ಸಮ್ಮರಿ. ಲಾಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ತರನೇ ನೆನ್ಪಿಡ್ಕೋಬೇಕು ನೀವು. ಕಮ್ಯುಟೇಟಿವ್ ಲಾ ಆಫ್ ಅಡಿಷನ್, ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ. ಕಮ್ಯುಟೇಟಿವ್ ಲಾ ಆಫ್ ಅಡಿಷನ್, ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ. Commutative law of multiplication, a dot b is equals to b dot a. A dot b is equals to b dot a. Associative law of addition, a plus of b plus c is equals to a plus b of plus c. Associative law of multiplication, a dot of b dot c is equals to a dot b of dot c. Distributive law of and over r, a dot b plus c is equals to a dot b of plus a dot c. Distributive law r over and, a plus b dot c is equals to a plus b of dot a plus c. Rule 1 number ಜೊತೆ ನೆನಪಿಟ್ಕೋಬೇಕು. Rule 1 a plus 0 is equals to a plus 0 is equals to a. Rule 1. Rule 2, a plus 1 is equals to 1. A plus 1 is equals to 1. Rule 3. A dot 0 is equals to 0. A dot 0 is equals to 0. Rule 4. A dot 1 is equals to a. A dot 1 is equals to a. Rule 5. A plus a is equals to a. A plus a is equals to a. Rule 5. Rule 6. A plus a bar is equals to 1. A plus a bar is equals to 1. Rule 7, a dot a is equals to a. Rule 8, a dot a bar is equals to 0. Rule 9, a double bar is equals to a. Rule 10, a plus ab is equals to a. Rule 11, a plus a bar b is equals to ab. Rule 12, a plus b of a plus c is equals to a plus c. Rule 12, a plus b of a plus c is equals to a plus c. Rule 13, a of a plus b is equals to a. A of a plus b is equals to a. Rule 14, a of a bar plus b is equals to ab. ಇದಿಷ್ಟು ರೂಲ್ ನಂಬರ್ ಜೊತೆ ನೆನ್ಪಿಡ್ಕೋಬೇಕು. ಇದ್ರದ್ದು ಕಳೆದ 2 ಕ್ಲಾಸ್ಗಳಲ್ಲಿ, ಹಿಂದಿನ ಕ್ಲಾಸ್ ಅಲ್ಲಿ ಮಾಡಿದೀವಿ ನಾವು. ಇದ್ರದ್ದು ಪ್ರೂಫ್ ಅಲ್ಲಿ ಹೋಗಿ ನೋಡ್ಕೊಂಡ್ ಬನ್ನಿ. ಇದು ನೆನ್ಪಿಡ್ಕೋಬೇಕು. ಇದು ಜಸ್ಟ್ ಸಮ್ಮರಿ. ಡಿ ಮಾರ್ಗನ್ಸ್ ಫಸ್ಟ್ ಥಿಯರಮ್, a plus b whole bar is equals to a bar dot b bar. ಡಿ ಮಾರ್ಗನ್ಸ್ ಸೆಕೆಂಡ್ ಥಿಯರಮ್, a dot b whole bar is equals to a bar plus b bar. ಇದಿಷ್ಟು ನೆನ್ಪಿಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ಬರುತ್ತೆ ಯೂಸಿಂಗ್ ಬೂಲಿಯನ್ ಆಲ್ಜಿಬ್ರಾ. ಅವಾಗ ಇದಿಷ್ಟು ಹೆಲ್ಪ್ ಆಗುತ್ತೆ. ಇದಿಷ್ಟು ನೆನಪಿಲ್ಲ, ಇದಿಷ್ಟು ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ ಆ ಕ್ಲಾಸ್ಗಳು ನಿಮ್ಗೆ ಏನೂ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಇದ್ರ ಹಿಂದಿಲ್ 2 ಕ್ಲಾಸ್ ಹೋಗಿ ಮತ್ತೆ ಹೋಗಿ ನೋಡ್ಕೊಂಡ್ ಬನ್ನಿ. ಇದಿಷ್ಟು ಮೈಂಡ್ ಅಲ್ಲಿ ನೆನ್ಪಿಡ್ಕೊಳ್ರಿ. ಅವಾಗ ಅದು ಮುಂದಿದ್ದು ಈಸಿ ಆಗ್ಬಿಡುತ್ತೆ ನಿಮಗೆ.